ನಾವಿವತ್ತು 2003 ಅಲ್ಲಿ ರಿಲೀಸ್ ಆಗಿರೋ ಮ್ಯಾಚ್ ಸ್ಟಿಕ್ ಮೆನ್ ಅನ್ನೋ ಒಂದು ಮೂವಿನ ನೋಡೋಣ. ಈ ಮೂವಿ ಎಂಡಿಂಗ್ ನ ನೀವ್ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನನ್ನ ಚಾಲೆಂಜ್. ಬೇಕಾದ್ರೆ ಮೂವಿ ನೋಡ್ತಾ ಎಂಡಿಂಗ್ ಏನಾಗಿರುತ್ತೆ ಅಂತ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮೂವಿ ಓಪನಿಂಗ್ ಸೀನೆ ನಮ್ಮ ಹೀರೋನ ನೋಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ಗೆ OCD ಇರೋದ್ರಿಂದ ಅವನ ಮನೆ ಫುಲ್ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ಫುಲ್ ಕ್ಲೀನ್ ಆಗಿ ಮೈಂಟೈನ್ ಮಾಡ್ತಿರ್ತಾನೆ. ಇನ್ನ ಆಚೆಗಡೆ ಹೇಗಪ್ಪ ಅಂದ್ರೆ ಆಚೆಗಡೆ ಹೋಗೋವಾಗ ಇವನೊಂದು ಟ್ಯಾಬ್ಲೆಟ್ ನ ತಗೊಂತಾನೆ. ಇದರಿಂದ ಅವನ ಸುತ್ತಮುತ್ತ ಸ್ವಲ್ಪ ಗಲೀಜಾಗಿದ್ರು ಕೂಡ ಅವನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ತಾನೆ. ಬಿಕಾಸ್ ಆಫ್ ಅವನು ಹಾಕೊಳ್ಳೋ ಟ್ಯಾಬ್ಲೆಟ್ ಇಂದ ಎಲ್ಲ ರೆಡಿಯಾಗಿ ಅವನ ಫ್ರೆಂಡ್ ವರ್ಕ್ ಮಾಡ್ತಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಆವಾಗ ಅವನ ಫ್ರೆಂಡ್ ಒಂದು ಮುದುಕಿ ಜೊತೆ ಮಾತಾಡ್ಕೊಂಡು, ಮೇಡಮ್ ನೀವು 3rd ಪ್ರೈಸ್ ನ ವಿನ್ ಆಗಿದ್ರ, ಒಂದು ವಾಟರ್ ಪ್ಯೂರಿಫೈರ್ ನಿಮ್ಗೆ ಡೆಲಿವರಿ ಆಗುತ್ತೆ. ಆದ್ರೆ ನೀವು 3rd ಪ್ರೈಸ್ ವಿನ್ ಆಗಿರೋದ್ರಿಂದ ನೀವು ಅರ್ಧ ಅಮೌಂಟ್ ಕಟ್ಟಬೇಕಾಗುತ್ತೆ. ಇದರಿಂದ ನಿಮ್ಗೆ ತುಂಬಾನೇ ದುಡ್ಡು ಉಳಿತಾಯ ಆಗುತ್ತೆ. ಅದರ ಜೊತೆಗೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವೆಲ್ಲ ಕೆಲಸಗಳು ನಾವೇ ನೋಡ್ಕೊಂತೀವಿ ಅಂತ ಹೇಳೋದ್ರಿಂದ ಆ ಮುದುಕಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆವಾಗ ಹೀರೋ ಫೋನ್ ಇಸ್ಕೊಂಡು, ಮೇಡಮ್ ವಾಟರ್ ಪ್ಯೂರಿಫೈರ್ ನಿಮ್ಮ ಮನೆಗೆ ಡೆಲಿವರಿ ಆದ್ಮೇಲೆನೆ ನೀವು ಅಮೌಂಟ್ ಡೆಲಿವರಿ ಏಜೆಂಟ್ ಗೆ ಕೊಡಿ, ನಮ್ಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಅಡ್ರೆಸ್ ಎಲ್ಲ ತಗೊಂತಾನೆ. ಇವಾಗ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವ್ರು ಯಾವುದೇ ಕಂಪನಿ ನಡೆಸ್ತಿಲ್ಲ. ಇವರು ಪ್ರೈಸ್ ಪೂಲ್ ಅಂತ ಹೇಳ್ಬಿಟ್ಟು ಒಂದು ಮುದುಕಿಗೆ ಕಾಲ್ ಮಾಡಿ ಆ ಮುದುಕಿನ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆ ಮುದುಕಿಗೆ ವಾಟರ್ ಪ್ಯೂರಿಫೈರ್ ಪ್ಲೇಸ್ ಅಲ್ಲಿ ಬೇರೆ ಯಾವ್ದನ್ನ ಇಟ್ಟಿ ಕಲ್ಸ್ಬಿಟ್ಟಿರ್ತಾರೆ. ಮುದುಕಿಗೆ ಈ ವಿಷಯ ಗೊತ್ತಾದ್ಮೇಲೆ ಪೊಲೀಸರಿಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಅದೇ ಟೈಮ್ಗೆ ಇವರಿಬ್ರು ಮತ್ತೆ ಇವರೇ ಪೊಲೀಸರು ಅನ್ನೋ ರೀತಿಯಲ್ಲಿ ಫೇಕ್ ID ಕಾರ್ಡ್ ನ ಎತ್ಕೊಂಡ್ ಬಂದು ಮುದುಕಿ ಹತ್ರ ಮಾತಾಡೋದಕ್ಕೆ ಕುತ್ಕೊಂತಾರೆ. ಹೀರೋ ಆ ಮುದುಕಿ ಹತ್ರ, ಏನಾಯ್ತಮ್ಮ ನಿನ್ನನ್ನ ಯಾವ ತರ ಮೋಸ ಮಾಡಿದ್ರು ಅಂತ ಕೇಳಿದ್ದಕ್ಕೆ, ಸರ್ ಈ ತರ 3rd ಪ್ರೈಸ್ ವಿನ್ ಆಗಿದ್ರ ಅರ್ಧ ಅಮೌಂಟ್ ಪೇ ಮಾಡಿದ್ರೆ ಸಾಕು, ನಾವು ನಿಮ್ಗೆ ವಾಟರ್ ಪ್ಯೂರಿಫೈರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಯಾವ್ದೋ ವಸ್ತುನ ಇಟ್ಟು ಕೊಟ್ಬಿಟ್ಟಿದ್ದಾರೆ. ಈ ತರ ನನ್ನನ್ನ ಮೋಸ ಮಾಡಿ ದುಡ್ಡು ಕಿತ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ ಹೇಳೋದ್ರಿಂದ, ಸರಿ ನೀವೇನು ಬಾಧೆ ಪಡೋದಕ್ಕೆ ಹೋಗ್ಬೇಡಿ, ನೀವು ಅವರಿಗೆ ಚೆಕ್ ಮುಖಾಂತರ ದುಡ್ಡನ್ನ ಬರ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದೀರಾ ಅಲ್ವಾ, ಅವರು ನಿಮ್ಮ ಸೈನ್ ನ ಫೋರ್ಜರಿ ಮಾಡ್ಬಿಟ್ಟು ಅವರು ನಿಮ್ಮ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ಎಲ್ಲ ವಿತ್ಡ್ರಾ ಮಾಡ್ಕೋಬಹುದು. ಇದರಿಂದ ನಮ್ಗೊಂದು ಬ್ಲಾಂಕ್ ಚೆಕ್ ಹಾಗೆ ನಿಮ್ಮ ಅಕೌಂಟ್ ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನಮ್ಗೆ ಕೊಟ್ಟಿರಿ, ನಾವು ನಿಮ್ಮ ಬ್ಯಾಂಕ್ ಗೆ ಹೋಗಿ ಅದನ್ನ ಫ್ರೀಸ್ ಮಾಡ್ತೀವಿ. ಇದರಿಂದ ಅವರು ಮತ್ತೆ ಅಮೌಂಟ್ ನ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ನಮ್ಗೊಂದು ಬ್ಲಾಂಕ್ ಚೆಕ್ ಕೊಡಿ ಅಂತ ಹೇಳಿದಕ್ಕೆ ಮುದುಕಿ ಗಂಡನು ಕೂಡ ಇವರು ನಿಜವಾದ ಪೊಲೀಸರು ಅಂತ ಅನ್ಕೊಂಡು ಬ್ಯಾಂಕ್ ನ ಅಥಾರಿಟಿ ಫುಲ್ ಇವರಿಗೆ ಕೊಟ್ಬಿಡ್ತಾರೆ. ಇನ್ನೇನೈತೆ ನಮ್ಮ ಹೀರೋ ಆಚೆಗಡೆ ಬಂದು ಇವ್ರದೇ ಆ ಬ್ಯಾಂಕ್ ಅಕೌಂಟ್ ಅನ್ನೋ ರೀತಿಯಲ್ಲಿ ಅವರ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ಎಲ್ಲ ಈ ಬ್ಲಾಂಕ್ ಚೆಕ್ ಮೇಲೆ ಬರ್ಕೊಂಡು ವಿತ್ಡ್ರಾ ಮಾಡ್ಕೊಂಡ್ ಬಂದಿದ್ದಾದ್ಮೇಲೆ ಇವರಿಬ್ರು 50-50 ಶೇರ್ ಮಾಡ್ಕೊಂತಾರೆ. ಆವಾಗ ಹೀರೋನ ಫ್ರೆಂಡ್ ಇತ್ಕೊಂಡು, ನನಗೆ ಗೊತ್ತಿರೋ ಒಂದು ದೊಡ್ಡ ಪಾರ್ಟಿ ಐತೆ, ಅದನ್ನ ನಾವೇನಾದ್ರೂ ಸೆಟ್ ಮಾಡಿದೀವಿ ಅಂದ್ರೆ ನಮ್ ಲೈಫ್ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ, ಅಷ್ಟೊಂದು ಅಮೌಂಟ್ ಆ ರಾಬರಿಯಿಂದ ನಾವು ಸೆಟ್ ಮಾಡ್ಕೋಬಹುದು ಅಂತ ಹೇಳಿದಕ್ಕೆ, ಬೇಡ ನಾವು ಚಿಕ್ಕದಾಗಿ ಮೋಸ ಮಾಡಿ ಅದರಿಂದ ಬಂದಿರೋ ಅಮೌಂಟ್ ಇಂದ ನಾವು ಸಂತೋಷವಾಗಿದ್ರೆ ಸಾಕು, ರಿಸ್ಕ್ ತಗೊಳ್ಳೋದು ಬೇಡ, ಲೈಫ್ ಅಲ್ಲಿ ಆರಾಮಾಗಿ ಇರೋಣ ಅಂತ ಹೇಳಿ ಹೀರೋ ಒಂದು ಶಾಪಿಂಗ್ ಮಾರ್ಟ್ ಹತ್ರಕ್ಕೆ ಹೋಗ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ನಾರ್ಮಲ್ ಆಗಿ ಏನೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದಿಲ್ಲ. ಆ ಮಾರ್ಟ್ ಅಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಿರ್ತಾಳೆ. ಆ ಹುಡುಗಿ ಅಂದ್ರೆ ನಮ್ಮ ಹೀರೋಗೆ ತುಂಬಾ ಇಷ್ಟ. ಆ ಹುಡುಗಿನ ಪಟಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಏನೋ ಒಂದು ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಮನೆಗೆ ರಿಟರ್ನ್ ಬಂದ್ಬಿಡ್ತಾನೆ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ಪ್ರಸಿದ್ಧ ತಾಂತ್ರಿಕ ಶ್ರೀ ಮಂಜುನಾಥ್ ಭಟ್ ಅವರು ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮತ್ತು ಮದುವೆಯಲ್ಲಿ ವಿಳಂಬ, ಸಂತಾನ ತೊಂದರೆ, ಅತ್ತೆ ಸೊಸೆ ಜಗಳ, ಡೈವರ್ಸ್ ಪ್ರಾಬ್ಲಮ್, ಕೋರ್ಟ್ ಕಚೇರಿ ವಿಚಾರ, ಇಂತಹ ಎಲ್ಲ ತೊಂದರೆಗಳಿಗೆ ಪರಿಹಾರ ನೀಡುತ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಮೊದ್ಲೇ ಹೇಳಿದ್ನಲ್ವಾ ನಮ್ಮ ಹೀರೋಗೆ ಸ್ವಲ್ಪ OCD ಪ್ರಾಬ್ಲಮ್ ಐತಿ ಅಂತ. ಅವನ ಮನೆ ಕ್ಲೀನ್ ಆಗಿಲ್ಲ ಅಂದ್ರೂ ಆಚೆಗಡೆ ಹೋದಾಗ ಅಲ್ಲಿ ಕ್ಲೀನ್ ಆಗಿಲ್ಲ ಅಂದ್ರೂ ಕೂಡ ಇವನಿಗೆ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಕಣ್ತಿರುಗಿ ಬಿದ್ದೋಗೋ ಸ್ಟೇಜ್ಗೂ ಕೂಡ ಹೊರಟೋಗ್ಬಿಡುತ್ತಾನೆ. ಇವನ ಮನೆಯಲ್ಲಿರೋ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪಕ್ಕದ ಮನೆಯಲ್ಲಿರೋ ಒಂದು ಮರದಿಂದ 2 ಎಲೆಗಳು ನೀರಲ್ಲಿ ಬಿದ್ದಿದ್ರೆ ಅದನ್ನು ಕೂಡ ಕ್ಲೀನ್ ಮಾಡ್ತಾನೆ. ನಂತರ ಇವನು ಹಾಗೆ ಇವನ ಬೆಸ್ಟ್ ಫ್ರೆಂಡ್ ಇಬ್ರು ಸೇರ್ಕೊಂಡು ಮುದುಕಿ ಹತ್ರ ಮೋಸ ಮಾಡಿ ದುಡ್ಡನ್ನ ಕಳ್ತನ ಮಾಡಿ ಇರ್ತಾರಲ್ವಾ, ಆ ಅಮೌಂಟ್ ಎತ್ಕೊಂಡ್ ಬಂದು ಒಂದು ಬೊಂಬೆ ನಾಯಿ ಇದ್ರೆ ಅದರ ತಲೆನ ತಿರುಗಿಸ್ತಾನೆ. ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ಇವನು ಇಷ್ಟರವರೆಗೂ ಕಳ್ತನ ಮಾಡಿರೋ ಒಂದು ಅಮೌಂಟ್ ಎಲ್ಲನೂ ಆ ಬೊಂಬೆಯಲ್ಲೇ ಇವನು ಇಟ್ಟಿರ್ತಾನೆ. ಅವತ್ ರಾತ್ರಿಗೆ ಅವನ ಮನೆಯಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ಆಫೀಸ್ಗೆ ಹೋಗೋಣ ಅಂತ ಅನ್ಕೊಂತಿರುವಾಗ OCD ಪ್ರಾಬ್ಲಮ್ ಅಲ್ವಾ, ಟ್ಯಾಬ್ಲೆಟ್ ಹಾಕೊಂಡು ಆಚೆಗಡೆ ಹೋಗೋಣ ಅಂತ ಟ್ಯಾಬ್ಲೆಟ್ ಕೈಗೆ ಹತ್ಕೊಂತಾನೆ. ಆದ್ರೆ ಅದು ಬೈ ಮಿಸ್ ಆಗಿ ಸಿಂಕ್ ಅಲ್ಲಿ ಬಿದ್ದೋಗೋದ್ರಿಂದ ಇನ್ನೇನು ಮಾಡೋದಕ್ಕಾಗದೆ ಇವನ್ಗೆ ಒಬ್ಬ ಡಾಕ್ಟರ್ ಆ ಟ್ಯಾಬ್ಲೆಟ್ ನ ಬರೆದುಕೊಟ್ಟು ಇರ್ತಾನೆ. ಅದಕ್ಕೆ ಆ ಡಾಕ್ಟರ್ ಗೆ ಕಾಲ್ ಮಾಡಿ ಮತ್ತೆ ಈ ಟ್ಯಾಬ್ಲೆಟ್ಸ್ ನ ಕೇಳೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗೆ ಕಾಲ್ ಮಾಡ್ತಾನೆ. ಬಟ್ ಅವನು ಲಿಫ್ಟ್ ಮಾಡೋದಿಲ್ಲ. ಹಾಸ್ಪಿಟಲ್ ಗೆ ಕಾಲ್ ಮಾಡ್ತಾನೆ. ಡಾಕ್ಟರ್ ಇಲ್ಲಿಂದ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದ್ದಾನೆ ಬೇರೆ ಪ್ಲೇಸ್ಗೆ, ಆ ಡಾಕ್ಟರ್ ಇವನ್ನ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿದ್ದೆ. ಇವನ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇವನ್ಗೆ ತುಂಬಾ OCD ಪ್ರಾಬ್ಲಮ್ ಇರುತ್ತೆ. ಆಚೆಗಡೆ ಹೋದ್ರೆ ಅಲ್ಲಿರೋ ಗಲೀಜ್ನ ನೋಡ್ಬಿಟ್ಟು ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ತೀನಿ ಅನ್ನೋ ಒಂದು ಭಯದಿಂದ ಇವನು ಇವಾಗ ಟೆನ್ಷನ್ ಪಡ್ತಿರ್ತಾನೆ. ಯಾಕಂದ್ರೆ ಟ್ಯಾಬ್ಲೆಟ್ ಹಾಕೊಂಡಿರೋ ಆಚೆಗಡೆ ಹೋಗೋದಕ್ಕೆ ಆಗೋದಿಲ್ಲ. ಇವಾಗ ಟ್ಯಾಬ್ಲೆಟ್ ಬರೆಯೋದಕ್ಕೆ ಡಾಕ್ಟರ್ ಇಲ್ಲ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಈ ಟ್ಯಾಬ್ಲೆಟ್ ಇವನ್ಗೆ ಮೆಡಿಕಲ್ ಅಲ್ಲಿ ಕೊಡೋದಿಲ್ಲ. ಹೀಗೆ ಇವನು ಟೆನ್ಷನ್ ಪಟ್ಕೊಂಡು ಸರಿ ಅಂತ ಹೇಳಿ ಅವನ ಮನೇನ ಮತ್ತೆ ಕ್ಲೀನ್ ಮಾಡ್ಕೊಂತಾನೆ.
ಇರ್ತಾನೆ. ಮತ್ತೊಂದ್ ಕಡೆ ಇವನ ಬೆಸ್ಟ್ ಫ್ರೆಂಡ್ ಆಫೀಸ್ ಅಲ್ಲಿ ಇವನ್ಗೋಸ್ಕರ ವೈಟ್ ಮಾಡ್ತಿರ್ತಾನೆ. ಡೇ ಫುಲ್ ವೈಟ್ ಮಾಡ್ತಾನೆ. ಹೀರೋ ಮಾತ್ರ ಅಲ್ಲಿಗೆ ಬರೋದಿಲ್ಲ. ಇವನ್ ಏನಾಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಇವನ ಮನೆ ಹತ್ರ ಬರ್ತಾನೆ. ಇವನ್ ಯಾಕೆ ನೆನ್ನೆ ವರ್ಕ್ ಗೆ ಬಂದಿಲ್ಲ ಅಂತ. ಹೀರೋ ಬಂದು ಡೋರ್ ಓಪನ್ ಮಾಡಿ, ನೀನ್ ಹೇಗಂದ್ರೆ ಹಾಗೆ ಮನೆ ಒಳಗಡೆಗೆ ಬರೋದಕ್ಕೆ ಹೋಗ್ಬೇಡ, ಶೂಸ್ ಆಚೆಗಡೆನೆ ಬಿಟ್ಟು ಬಾ ಅಂತ ಹೇಳ್ತಾನೆ. ಆದ್ರೆ ಫ್ರೆಂಡ್ ಇವನ ಮಾತುಗಳು ಅಷ್ಟೊಂದು ಕೇಳಿಸ್ಕೊಂತೀರಾ ಶೂ ಹಾಕೊಂಡೆ ಮನೆ ಒಳಗಡೆಗೆ ಬರ್ತಾನೆ. ಅದರ ಜೊತೆಗೆ ಅವನು ತಿನ್ಕೊಂಡು ಮಾತಾಡ್ತಾ ಇದ್ರೆ ಅವನು ತಿನ್ನೋದೆಲ್ಲ ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರುತ್ತೆ. ಇದನ್ನ ನೋಡಿ ಹೀರೋ ತುಂಬಾ ಇರಿಟೇಟ್ ಫೀಲ್ ಆಗ್ತಾನೆ. ಲೇ ನಿನಗೆ ಮೊದ್ಲೇ ಹೇಳಿದ್ನಲ್ವಾ ಶೂಸ್ ಆಚೆಗಡೆನೆ ಬಿಟ್ಟು ಬಾ ಅಂತ ಹೇಳಿದ್ರೆ ಮತ್ತೆ ಹಾಕೊಂಡ್ ಬಂದಿದ್ಯಾ ಅಂತ ಹೇಳಿದಕ್ಕೆ, ಏನೋ ಮನೆ ಒಳಗಡೆಗೆ ಶೂ ಹಾಕೊಂಡ್ ಬರ್ಬಾರ್ದಾ, ತಗೋ ನನಗೆ ಈ ಶೂಸೇ ಬೇಕಾಗಿಲ್ಲ ಅಂತ ಹೇಳಿ ಅವ್ನು ಹಾಕೊಂಡಿರೋ ಶೂಸ್ ಎತ್ತಿ ನಮ್ಮ ಹೀರೋ ಮುಖಕ್ಕೆ ಬಿಸಾಕ್ ಬಿಡ್ತಾನೆ. ಇದರಿಂದ ನಮ್ಮ ಹೀರೋಗೆ ವಾಮಿಟ್ಸ್ ಆಗೋಗ್ಬಿಟ್ಟು ತಲೆ ತಿರುಗೋ ತರ ಹಾಕ್ತಾ ಇರೋದ್ರಿಂದ ಫ್ರೆಂಡ್ ಸ್ವಲ್ಪ ಟೆನ್ಷನ್ ಪಟ್ಕೊಂಡು ಅವನ ಹತ್ರಕ್ಕೆ ಬಂದು, ಲೋ ಏನಾಗೈತೋ, ಯಾಕೋ ನೀನು ಈ ತರ ಆಡ್ತಾ ಇದೀಯ ಅಂತ ಕೇಳಿದಕ್ಕೆ, ನಾನು ಯಾವಾಗ್ಲೂ ಹಾಕೊಂತ ಇರೋ ಒಂದು ಮೆಡಿಸಿನ್ ಇವಾಗ ಖಾಲಿ ಆಗೋಗ್ಬಿಟ್ಟಿದ್ದಾವೆ, ಅಂದ್ರೆ ಅವು ಸಿಂಕಲ್ ಬಿದ್ದೋಗ್ಬಿಟ್ಟಿದ್ದಾವೆ, ನನ್ನ ಹತ್ರ ಇವಾಗ ಟ್ಯಾಬ್ಲೆಟ್ಸ್ ಇಲ್ಲ, ನನ್ನ ಡಾಕ್ಟರ್ಗೆ ಕಾಲ್ ಮಾಡಿದ್ರೆ ಅವನು ಕೂಡ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದ್ದಾನಂತೆ, ನನಗೆ ಇವಾಗ ಯಾರಾದ್ರೂ ಪ್ರಿಸ್ಕ್ರಿಪ್ಷನ್ ಬರೆಯೋ ಡಾಕ್ಟರ್ ಬೇಕು ಅಂತ ಹೇಳಿದಕ್ಕೆ, ಓ ಹೌದಾ, ಇಷ್ಟಕ್ಕೆ ನೀನ್ ಇಷ್ಟೊಂದು ಟೆನ್ಷನ್ ಪಡ್ಬೇಕಾ, ನನಗೆ ಗೊತ್ತಿರೋ ಒಬ್ಬ ಡಾಕ್ಟರ್ ಇದ್ದಾನೆ, ಅವನ ಹತ್ರಕ್ಕೆ ಹೋಗು, ನಿನಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೀರೋನ ಆ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಡಾಕ್ಟರು ಇನ್ನ ಹೆವಿ, ಅವ್ನು ಹಾಕೊಂಡಿರೋ ಶೂ ತುಂಬಾ ಗಲೀಜ್ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಎತ್ತಿ ಟೇಬಲ್ ಮೇಲೆ ಇಟ್ಟು ಹೀರೋ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಹೀರೋ ತನ್ನ ಮನ್ಸಲ್ಲಿ, ಇನ್ನೇನ್ ಮಾಡೋದಕ್ಕಾಗುತ್ತೆ, ನನಗೆ ಬೇರೆ ಗತಿ ಇಲ್ಲ, ಅದಕ್ಕೆ ನಿನ್ನ ಹತ್ರಕ್ಕೆ ಬಂದಿದ್ದೀನಿ, ಇವಾಗ ಏನಾದ್ರೂ ಮಾಡ್ಕೊ ಅಂತ ಹೇಳಿ ಇವನ ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ಕೊಂತಾನೆ. ನನಗೆ ಈ ತರ OCD ಪ್ರಾಬ್ಲಮ್ ಐತೆ, ನಾನು ಆಚೆಗಡೆ ಹೋಗೋದಕ್ಕೆ ಆಗ್ತಿಲ್ಲ, ನನಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ನ ಬರ್ಕೊಡಿ ಅಂತ. ಅದಕ್ಕೆ ಡಾಕ್ಟರ್ ಇದ್ಕೊಂಡು, ನಾನ್ ಸಡನ್ ಆಗಿ ನಿನಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಬರ್ಕೊಡೋದಕ್ಕೆ ಆಗೋದಿಲ್ಲ, ನೀನು ಸ್ವಲ್ಪ ದಿನಗಳು ಸೆಷನ್ಗೆ ಅಟೆಂಡ್ ಆಗು, ನಾನ್ ನಿನ್ನ ಸ್ವಲ್ಪ ದಿನಗಳು ಅಬ್ಸರ್ವ್ ಮಾಡಿದ್ದಾದ್ಮೇಲೆ ಟ್ಯಾಬ್ಲೆಟ್ ಬರೀತೀನಿ ಅಂತ ಹೇಳಿದಕ್ಕೆ, ಓಕೆ ನೀವು ಆವಾಗ್ಲೇ ಟ್ಯಾಬ್ಲೆಟ್ ಬರೀರಿ, ಇವಾಗ ನಾನು ಆಚೆಗಡೆ ಹೋಗೋದಕ್ಕಾದ್ರೂ ಅಷ್ಟೊಂದು ಪವರ್ಫುಲ್ ಆಗಿರೋ ಟ್ಯಾಬ್ಲೆಟ್ ನ ಬರೀತಿದ್ರು ಸ್ವಲ್ಪ ಪವರ್ ಇರೋ ಟ್ಯಾಬ್ಲೆಟ್ ಆದ್ರೂ ಕೊಡಿ, ನಾನು ಆಚೆಗಡೆ ಹೋಗೋದಕ್ಕೂ ಬರೋದಕ್ಕ ಆಗ್ಲಿ ಅಂತ ಕೇಳಿದಕ್ಕೆ ಸರಿ ಅಂತ ಹೇಳಿ ಡಾಕ್ಟರ್ ಕೂಡ ಟ್ಯಾಬ್ಲೆಟ್ ನ ಬರೀತಾನೆ. ಅಂಡ್ ಅವತ್ತಿಂದನೂ ನಮ್ಮ ಹೀರೋ ಅದೇ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡ್ತಿರ್ತಾನೆ. ಸ್ವಲ್ಪನೇ ರಿಕವರಿ ಆಗ್ತಿರ್ತಾನೆ. ಆ ಟ್ಯಾಬ್ಲೆಟ್ ಹಾಕೊಂಡ್ಮೇಲೆ ಆಚೆಗಡೆ ಹೋಗೋದು ಬರೋದು ಈ ತರ ಮಾಡ್ತಿರ್ತಾನೆ. ಅದರ ಜೊತೆಗೆ ಡಾಕ್ಟರ್ ಹೇಳಿರೋ ಪ್ರಕಾರ ಸೆಷನ್ಸ್ ಗೆ ಅಟೆಂಡ್ ಆಗಿ ಟ್ರೀಟ್ಮೆಂಟ್ ನ ತಗೊಂತಿರ್ತಾನೆ. ಒಂದು ದಿನ ಡಾಕ್ಟರ್ ಹೀರೋ ಹತ್ರ ಮಾತಾಡ್ತಿರುವಾಗ, ನೀನು ಒಬ್ಬನೇ ಮನೆಯಲ್ಲಿ ಇರೋದ್ರಿಂದ ನೀನು ತುಂಬಾ ಸ್ವಚ್ಛವಾಗಿ ಇಡ್ಕೋಬೇಕು ಅಂತ ನಿನ್ನ ಬ್ರೈನ್ ಅಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ, ನಿನಗೆ ಹೆಂಡತಿ ಮಕ್ಕಳು ಯಾರು ಇಲ್ವಾ ಅಂತ ಕೇಳಿದಕ್ಕೆ, ಮೊದ್ಲಿದ್ರು ಬಟ್ ಇವಾಗಿಲ್ಲ ಅಂತ ಹೇಳ್ತಾನೆ. ಓ ನಿನಗೆ ಮದ್ವೆನೂ ಕೂಡ ಹಾಗೈತಾ, ಅದ್ರ ಕತೆ ಏನು ಅಂತ ಕೇಳಿದಕ್ಕೆ, 15 ವರ್ಷಗಳಿಂದ ನಾನು ಒಂದು ಹುಡುಗಿನ ಪ್ರೀತಿ ಮಾಡಿ ಮದ್ವೆನೂ ಕೂಡ ಮಾಡ್ಕೊಂಡಿದ್ದೆ, ಅವಳು ಗರ್ಭವತಿನೂ ಕೂಡ ಆಗಿದ್ಲು, ಬಟ್ ಏನೋ ಒಂದು ಸಿಚುವೇಶನ್ ಇಂದ ನಾವಿಬ್ರು ಬೇರೆ ಬೇರೆ ಆಗೋಗ್ಬಿಟ್ಟಿದೀವಿ, ಇವಾಗ ನಾನು ಒಬ್ನೇ ಇರೋದು ಅಂತ ಹೇಳಿದಕ್ಕೆ, ಲೋ ಸ್ವಾಮಿ ನೀನ್ ಒಬ್ನೇ ಇದೀಯ ಅಂತ ಹೇಳ್ಬಿಟ್ಟೆ ನಿನ್ಗಿಂತ ಒಂದು OCD ಪ್ರಾಬ್ಲಮ್ ಬಂದೈತೆ, ನೀನು ಒಬ್ಬರ ಜೊತೆ ಮಾತಾಡೋದು, ನಿನ್ನ ಹೆಂಡತಿ ಮಕ್ಕಳ ಜೊತೆ ಆಟ ಆಡೋದು ಇವೆಲ್ಲ ಮಾಡಿದೀಯ ಅಂದ್ರೆ ನಿನಗಿರೋ ರೋಗ ಫುಲ್ ಆಗಿ ಕ್ಲಿಯರ್ ಆಗೋಗ್ಬಿಡುತ್ತೆ. ನೀನು ಮದುವೆ ಮಾಡ್ಕೊಂಡಾಗ ನಿನ್ನ ಹೆಂಡತಿ ಗರ್ಭವತಿ ಅಂತ ಹೇಳಿದ್ದೆ ಅಲ್ವಾ, ಮೇ ಬಿ ಅವಳಿಗೆ ಒಂದು ಹೆಣ್ಣು ಹುಡುಗಿನೂ ಕೂಡ ಹುಟ್ಟಿರ್ಬೋದು, ನೀನು ಅವಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡು, ಮೇ ಬಿ ಇಷ್ಟು ದಿನಗಳಾದ್ಮೇಲೆ ನಿನ್ನ ಹೆಂಡತಿಗೆ ಮತ್ತೆ ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ, ಒಂದು ಬಾರಿ ಟ್ರೈ ಮಾಡು, ನಿನ್ಗಿರೋ ರೋಗ ಕ್ಲಿಯರ್ ಆಗ್ಬೋದೇನೋ ಅಂತ ಹೇಳಿದಕ್ಕೆ ಅವನು ಅವತ್ತು ರಾತ್ರಿ ಮನೆಗೆ ಬಂದು ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಹೆಂಡತಿ ಹತ್ರ ಮಾತಾಡೋದಕ್ಕೆ ಭಯ ಬಿದ್ದು ಅವನು ಸೈಲೆಂಟ್ ಆಗೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಇವನು ಡಾಕ್ಟರ್ ಹತ್ರಕ್ಕೆ ಬಂದು, ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಂದ್ರೆ ನನ್ಗೊಂಥರ ಫೀಲ್ ಬರ್ತೈತೆ, ಅದಕ್ಕೆ ನಂಬರು ನಿಮ್ಗೇನೆ ಕೊಡ್ತೀನಿ, ಡಾಕ್ಟರ್ ನೀವೇ ಮಾತಾಡಿ, ನನ್ಗೆ ಈ ತರ ಒಂದು ಪ್ರಾಬ್ಲಮ್ ಐತೆ ಅಂತ ನನ್ನ ಹೆಂಡತಿ ಹತ್ರ ನೀವೇ ಹೇಳಿ, ಅವ್ರೇನಾದ್ರೂ ನನ್ ಜೊತೆ ಇದ್ರೆ ನನ್ಗೆ ರೋಗ ಹೋಗುತ್ತೆ ಅಂತ ನೀವೇ ಹೇಳಿ, ಆವಾಗ ನನ್ನ ಹೆಂಡತಿ ಯಾವ ತರ ರಿಯಾಕ್ಟ್ ಆಗ್ತಾಳೆ ಅಂತ ನನ್ಗೆ ನೀವ್ ಹೇಳಿ ಅಂತ ಹೇಳ್ಬಿಟ್ಟು ಅವನು ನಂಬರ್ ಕೊಡ್ತಾನೆ. ಡಾಕ್ಟರ್ ಇವನು ಮುಂದೆನೆ ಕಾಲ್ ಮಾಡ್ತಿರುವಾಗ, ಡಾಕ್ಟರ್ ಪ್ಲೀಸ್ ವೈಟ್ ಮಾಡಿ, ಇವಾಗ ನೀವು ಮಾತಾಡೋದು ಕೂಡ ನನಗೆ ಕೇಳಿಸ್ಕೋಬೇಕಂದ್ರೆ ಒಂಥರ ಫೀಲ್ ಆಗ್ತೈತೆ, ಪ್ರಶಾಂತವಾಗಿ ನೀವು ನನ್ನ ಹೆಂಡತಿ ಹತ್ರ ಮಾತಾಡಿ ಏನಂತಾಳೆ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸಾಕು ಅಂತ ಹೇಳಿ ಹೀರೋ ಅಲ್ಲಿಂದ ಬಂದ್ಬಿಡ್ತಾನೆ. ಡಾಕ್ಟರ್ ಕಾಲ್ ಮಾಡಿ ತನ್ನ ಹೆಂಡತಿ ಜೊತೆ ಮಾತಾಡ್ತಾನೆ. ಮತ್ತೆ ನಮ್ಮ ಹೀರೋಗೆ ಕಾಲ್ ಮಾಡ್ಬಿಟ್ಟು, ನೋಡಪ್ಪ ನಾನು ನಿನ್ನ ಹೆಂಡತಿಗೆ ಕಾಲ್ ಮಾಡಿದ್ದೆ, ಅವಳು ನಿನ್ ಮೇಲೆ ಇನ್ನ ಕೋಪ ಪಡ್ತಿದ್ದಾಳೆ, ಅದು ಯಾಕೆ ಅಂತ ನನ್ಗೂನು ಗೊತ್ತಿಲ್ಲ, ಆದ್ರೆ ನಿನ್ಗೆ ಒಂದು ಮಗಳಿದ್ದಾಳೆ, ಮಗಳಾದ್ರೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ, ಅವಳು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇಂತ ಒಂದು ಪಾರ್ಕ್ ಹತ್ರ ನಾಳೆ ಮಾರ್ನಿಂಗು ನಿನ್ನ ಮೀಟ್ ಆಗೋದಕ್ಕೆ ಬರ್ತಾಳೆ ಅಂತ ಹೇಳೋದ್ರಿಂದ ಹೀರೋನು ಕೂಡ ತುಂಬಾ ಖುಷಿ ಪಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರ್ಕ್ ಹತ್ರಕ್ಕೆ ಹೋಗಿ ಅಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ತಿರ್ತಾರಲ್ವಾ, ಆ ಹೆಣ್ಣು ಮಕ್ಕಳನ್ನ ನೋಡ್ಬಿಟ್ಟು ಇವಳೇ ನನ್ ಮಗಳ ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಇವನು ತನ್ನ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ. ಹೀಗೆ ತುಂಬಾ ಹೊತ್ತು ವೈಟ್ ಮಾಡಿ ಸಾಕಾಗೋಗ್ಬಿಟ್ಟು ಇನ್ನ ನನ್ ಮಗಳು ಕೂಡ ನನ್ನನ್ನ ನೋಡೋದಕ್ಕೆ ಬರೋದಿಲ್ವೇನೋ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾ ಇರೋ ಒಂದು ಟೈಮಲ್ಲಿ ತನ್ನ ಮಗಳು ಸ್ಕೇಟ್ ಬೋರ್ಡ್ ಹಾಕೊಂಡು ಅಲ್ಲಿಗೆ ಬರ್ತಾಳೆ. ಆವಾಗ ನಾನೇ
ನಾನೇ ನಿಮ್ಮ ಅಪ್ಪ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಂತಾನೆ. ಅದಕ್ಕೆ ಅವಳು ಕೂಡ ತುಂಬಾ ಖುಷಿ ಪಡ್ತಾಳೆ, ನಮ್ಮಪ್ಪ ನನ್ನನ್ನ ಮೀಟ್ ಆಗೋದಕ್ಕೆ ಇಷ್ಟು ದಿನಗಳಾದ್ಮೇಲೆ ಬಂದಿದ್ದಾನೆ ಅಂತ. ನಂತರ ಇವರಿಬ್ರು ಕುತ್ಕೊಂಡು ಒಂದತ್ರ ಮಾತಾಡ್ತಿರುವಾಗ ಹೀರೋ ಆದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾನೆ. ಯಾಕಂದ್ರೆ ಅವನ ಸುತ್ತಮುತ್ತ ಗಲೀಜೆ ಇರುತ್ತೆ. ಆ ಟೈಮಲ್ಲಿ ಮಗಳು ಇತ್ಕೊಂಡು, ಅಪ್ಪ ಚಿಕ್ಕವಾಗಿದ್ದಾಗ ನನಗೆ ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ಲು, ಬಟ್ ಇವಾಗ ನೀನು ಜೈಲಿಂದ ರಿಲೀಸ್ ಆಗಿದ್ಯಾ ಅಂತ ಹೇಳ್ತಿದ್ದಾಳೆ. ಏನ್ ತಪ್ಪು ಮಾಡಿದ್ದೆ ಅಂತ ಕೇಳಿದ್ದಕ್ಕೆ, ನೋಡಮ್ಮ ನಿಮ್ಮಮ್ಮಗೆ ನಾನಂದ್ರೆ ಇಷ್ಟ ಇಲ್ಲ, ಆ ಕೋಪದಲ್ಲಿ ನಾನು ಜೈಲಿಗೆ ಹೋಗಿದ್ದೀನಿ, ಸತ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳಿರ್ತಾಳೆ. ಬಟ್ ನಾನು ಯಾವುದೇ ತರಹ ಅಂತ ಜೈಲಿಗೆ ಹೋಗಿಲ್ಲ, ನಾನು ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದೀನಿ, ನಾವಿಬ್ರು ರೆಸ್ಟೋರೆಂಟ್ ಗೆ ಹೋಗೋಣ ಅಂತ ಕೇಳಿದ್ದಕ್ಕೆ ಮಗಳನ್ನು ಕೂಡ ಸರಿ ಅಂತ ಹೇಳಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತಾಡ್ಕೊಂತಿರ್ತಾರೆ. ಆವಾಗ ಮಗಳು ಇತ್ಕೊಂಡು, ಅಪ್ಪ ನೀನು ಇವಾಗ ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ, ನಾನೊಂದು ಕಂಪನಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಮನೆಗೆ ರಿಟರ್ನ್ ಬರ್ತಿರುವಾಗ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಮಗಳಿಗೆ ಸ್ವಲ್ಪ ಐಡಿ ಕಾರ್ಡ್ಸ್ ಕಾಣಿಸ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಒಂದು ಕಂಪನಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾನಲ್ವಾ, ಆದ್ರೆ ಇವನ ಐಡಿ ಕಾರ್ಡ್ ಅಲ್ಲಿ ಪೊಲೀಸ್ ಆಫೀಸರ್ ಅಂತ ಇರುತ್ತೆ. ಅದನ್ನ ಹೀರೋ ನೋಡಿ, ನಾವು ಶೂಟಿಂಗ್ ಪರ್ಪಸ್ ಗೆ ಐಡಿ ಕಾರ್ಡ್ಸ್ ನ ಯೂಸ್ ಮಾಡ್ತೀವಿ, ನೀನ್ ಅಷ್ಟೊಂದು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ, ಅದನ್ನ ಸೈಡ್ ಗೆ ಬಿಸಾಕು ಅಂತ ಹೇಳಿ ಮನೆ ಹತ್ರಕ್ಕೆ ಬಿಡ್ತಿರುವಾಗ ಅವಾಗ ಮಗಳಂತಾಳೆ, ಅಪ್ಪ ನಾನ್ ನಿನ್ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳಿ ಅಮ್ಮಗೆ ಹೇಳಿಲ್ಲ, ಹೇಳಿದ್ರೆ ನನಗೆ ಏಟುಗಳು ಬೀಳ್ತವೆ, ನೀನು ಡೈರೆಕ್ಟ್ ಆಗಿ ಮನೆ ಹತ್ರ ಬಿಡೋದಕ್ಕೆ ಹೋಗ್ಬೇಡ, ಇಲ್ಲೇ ಸ್ವಲ್ಪ ಹಿಂದ್ಗಡೆ ಬಿಡು, ನಾನ್ ನಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳೋದ್ರಿಂದ ಹೀರೋನು ಕೂಡ ಮನೆಗೆ ಸ್ವಲ್ಪ ದೂರದಲ್ಲೇ ಕಾರ್ನ ನಿಲ್ಲಿಸ್ತಾನೆ. ಮಗಳು ಹೋಗೋವಾಗ ಅವಳ ನಂಬರ್ ನ ಕೊಟ್ಟು, ಅಪ್ಪ ನೀನು ಕರೆಕ್ಟ್ ಆಗಿ ಈ ಟೈಮ್ಗೆ ಕಾಲ್ ಮಾಡು, ನಾನು ಆ ಟೈಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀನಿ, ನೀನ್ ಕಾಲ್ ಮಾಡಿದ್ರು ಕೂಡ ನಾನು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮ ಅರ್ಥ ಮಾಡ್ಕೊಂತಾಳೆ ಅಂತ ಹೇಳಿ ಮಗಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ನಮ್ಮ ಹೀರೋ ತುಂಬಾ ಖುಷಿ ಪಟ್ಟು ಅವನ ಫ್ರೆಂಡ್ ಹತ್ರ ಬರ್ತಾನೆ. ನೋಡೋ ಇವತ್ತು ನಾನು ನನ್ನ ಮಗಳನ್ನ ಮೀಟ್ ಆಗಿದ್ದೆ, ನಾನು ತುಂಬಾ ಖುಷಿ ಫೀಲ್ ಆಗ್ತಾ ಇದ್ದೀನಿ, ಅದ್ರ ಜೊತೆಗೆ ನನಗಿರೋ ಪ್ರಾಬ್ಲಮ್ ಕೂಡ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಐತಿ ಅಂತ ಹೇಳ್ಬಿಟ್ಟು ನಾನ್ ಫೀಲ್ ಆಗ್ತಾ ಇದ್ದೀನಿ, ಅದ್ರ ಜೊತೆಗೆ ನೀನು ಒಬ್ಬ ಡಾಕ್ಟರ್ ನ ಸಜೆಷನ್ ಮಾಡಿದ್ದೆ ಅಲ್ವಾ, ಅವ್ನ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕೂಡ ನನಗೆ ಚೆನ್ನಾಗಿ ವರ್ಕ್ ಆಗ್ತಿದಾವೆ, ಚೆನ್ನಾಗಿರೋ ಡಾಕ್ಟರ್ ನ ಹಿಡ್ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಇವನು ಒಂದ್ ಕಡೆ ಖುಷಿ ಪಡ್ತಿದ್ರೆ ಅವನ ಬೆಸ್ಟ್ ಫ್ರೆಂಡ್ ಸೈಲೆಂಟ್ ಆಗಿ ಸ್ಯಾಡ್ ಆಗಿ ಕುತ್ಕೊಂಡಿರ್ತಾನೆ. ಯಾಕೋ ನೀನ್ ಆತರ ಇರೋದು ಅಂತ ಕೇಳಿದ್ದಕ್ಕೆ, ನಿನ್ಗೆ ನಾನು ಮೊದ್ಲೇ ಹೇಳಿದ್ದೆ ಒಂದು ದೊಡ್ಡ ಪಾರ್ಟಿ ಐತೆ, ಅವನ್ನ ನಾವು ಸೆಟ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಹೋಗ್ಬಿಡ್ತೀವಿ, ನಮ್ಗಿನ್ನ ಬೇರೆ ಯಾವ್ದು ಬೇಕಾಗಿರೋದಿಲ್ಲ ಅಂತ ಹೇಳಿದ್ದಕ್ಕೆ, ಸರಿನಾ ಲಾಸ್ಟ್ ಒನ್ ಟೈಮ್ ರಿಸ್ಕ್ ತಗೊಂಡ್ಬಿಟ್ಟು ನಾವು ಆರಾಮಾಗಿ ಇದ್ದೋಗ್ಬಿಡೋಣ ಅಂತ ಹೇಳಿ ಹೀರೋನು ಕೂಡ ಡಿಸೈಡ್ ಆಗೋದ್ರಿಂದ ಫ್ರೆಂಡ್ ನಮ್ಮ ಹೀರೋನ ಕರ್ಕೊಂಡು ಆ ದೊಡ್ಡ ಪಾರ್ಟಿ ಯಾವ್ದು ಅಂತ ತೋರ್ಸೋದಕ್ಕೆ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ದೊಡ್ಡ ಪಾರ್ಟಿ ಮನಿ ಲ್ಯಾಂಡರಿಂಗ್ ಮಾಡ್ತಿರ್ತಾನೆ. ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಇವನನ್ನ ಹೇಗಾದ್ರೂ ಸರಿ ಟ್ರಾಪ್ ಮಾಡಿ ಅವನ ಹತ್ರ ಇರೋ ದುಡ್ಡನ್ನ ಎತ್ಕೊಂಡ್ಬಿಟ್ರ ಸಾಕು, ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗೋಗ್ಬಿಡ್ತೀವಿ, ಈ ಚಿಕ್ಕ ಚಿಕ್ಕ ಕೆಲ್ಸಗಳು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಗನ್ನು ಹೇಳ್ತಾನೆ. ಹಾಗೆ ಇವತ್ತು ನೈಟ್ಗೆ ನೀನೊಬ್ಬ ಬಿಸ್ನೆಸ್ ಮ್ಯಾನು, ನಿನ್ನನ್ನ ಯಾರು ಮೀಟ್ ಆಗೋದಕ್ಕೆ ಆಗ್ಬಾರ್ದು, ನೀನು ನೆಕ್ಸ್ಟ್ ಲೆವೆಲ್ ಶ್ರೀಮಂತ ಅಂಬಾನಿ ಅನ್ನೋ ರೀತಿಯಲ್ಲಿ ಆ ಬಿಸ್ನೆಸ್ ಮ್ಯಾನ್ ಗೆ ಪೋರ್ಟ್ರೇ ಮಾಡ್ಬೇಕು, ನೀನ್ ಹೋಗಿ ಕಾಸ್ಟ್ಲಿ ಬಟ್ಟೆಗಳನ್ನ ತಗೊಂಡು ಅದಕ್ಕೆ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೇಳಿರೋ ಒಂದು ಪಬ್ಗೆ ಬಾ ಅಂತ ಹೇಳೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಬ್ಯಾಂಕ್ ಗೆ ಹೋಗಿ ಅವನಿಗೆ ಸಂಬಂಧಪಟ್ಟಿರೋ ಒಂದು ಲಾಕರ್ ಇರುತ್ತೆ. ಇವನು ಶ್ರೀಮಂತ ಅಂಬಾನಿ ಅನ್ನೋ ರೀತಿಯಲ್ಲಿ ಆ ಬಿಸ್ನೆಸ್ ಮ್ಯಾನ್ ಗೆ ಪೋರ್ಟ್ರೇ ಮಾಡ್ಬೇಕಲ್ವಾ, ಅದಕ್ಕೆ ಅವನಿಗೆ ಬೇಕಾಗಿರೋ ಸ್ವಲ್ಪ ಅಮೌಂಟ್ ಹಾಗೆ ಕಾಸ್ಟ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆಲ್ಲ ಆದ್ಮೇಲೆ ಮನೆಗೆ ಬಂದು ರೆಡಿಯಾಗಿ ಇನ್ನ ಆ ಪಬ್ ಹತ್ರಕ್ಕೆ ಹೋಗ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಇವನ ಮಗಳೂನು ಕೂಡ ಅಲ್ಲಿಗೆ ಬರ್ತಾಳೆ. ನೀನ್ ಯಾಕಮ್ಮ ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ಯಾ ಅಂತ ಹೇಳಿದಕ್ಕೆ, ಅಪ್ಪ ನಿನ್ನ ಮೀಟ್ ಆಗಿ ತುಂಬಾ ದಿನಗಳಾಯ್ತಲ್ವಾ, ಅದನ್ನು ಕೂಡ ಇವಾಗ ನಿನ್ ಜೊತೆ ಸೇರ್ಕೊಂಡು ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಕ್ಕೆ, ಸರಿಯಮ್ಮ ನನಗೆ ಇವಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ನಾನು ಒಂದತ್ರ ಹೋಗಿ ಬಂದ್ಬಿಡ್ತೀನಿ, ನೀನು ಮನೆಯಲ್ಲೇ ಇರು, ಎಲ್ಲಿಗೂ ಹೋಗೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಇವನು ಪಬ್ಗೆ ಬರ್ತಾನೆ. ಇವನ ಫ್ರೆಂಡು ಹಾಗೆ ಹೀರೋ ಇಬ್ರು ಸೇರ್ಕೊಂಡು ಹೀರೋ ನೆಕ್ಸ್ಟ್ ಲೆವೆಲ್ ಶ್ರೀಮಂತ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಅಲ್ಲಿರೋ ಕಾಸ್ಟ್ಲಿಯಸ್ಟ್ ಡ್ರಿಂಕ್ ನ ಕುಡಿತಿರುವಾಗ ಈ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲಿಗೆ ಬರ್ತಾನೆ. ಆವಾಗ ಇವನ ಫ್ರೆಂಡ್ ಹೀರೋ ಹತ್ರ, ಸರ್ ನೀವೇನ್ ಸರ್ ಇಲ್ಲಿಗೆ ಬಂದಿದ್ದೀರಾ, ಇಂತ ಒಂದು ಪಬ್ಗಳಿಗೆ ನೀವು ಬರೋದೇ ಇಲ್ಲ, ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನನಗೆ ಆಶ್ಚರ್ಯ ಆಗ್ತೈತೆ ಅಂತ ಹೇಳಿದ್ದಕ್ಕೆ, ಇನ್ನೇನ್ ಮಾಡೋದಕ್ಕಾಗುತ್ತಪ್ಪ, ನನಗೆ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ ಹೀರೋ ಬಿಲ್ಡಪ್ ಕೊಡ್ತಿರ್ತಾನೆ. ಅದನ್ನ ನೋಡಿ ಈ ಬಿಸ್ನೆಸ್ ಮ್ಯಾನ್ ಇವನು ತುಂಬಾ ರಿಚ್ ಅನ್ಕೊಂತೀನಿ ಅಂತ ಹೇಳಿ ಇವನನ್ನ ಮೀಟ್ ಆಗೋದಕ್ಕೆ ಬರ್ತಿರೋವಾಗ ಫ್ರೆಂಡ್ ಇತ್ಕೊಂಡು, ಸರ್ ನೀವು ಅವ್ರನ್ನ ಹೇಗಂದ್ರೆ ಹಾಗೆ ಮೀಟ್ ಆಗೋದಕ್ಕೆ ಆಗೋದಿಲ್ಲ, ನೀವು ಅವ್ರನ್ನ ಮೀಟ್ ಆಗ್ಬೇಕು ಮಾತಾಡ್ಬೇಕು ಅಂದ್ರೇನೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಈ ಬಿಸ್ನೆಸ್ ಮ್ಯಾನ್ ಗೆ ಅರ್ಥ ಆಗೋಗ್ಬಿಡುತ್ತೆ, ಇವನ ಹತ್ರ ತುಂಬಾ ಅಮೌಂಟ್ ಐತೆ, ಇವನನ್ನ ಮೀಟ್ ಆಗೋದಕ್ಕೆ ಆಗ್ತಿಲ್ಲ ಅಂದ್ರೆ ಇವನ್ ಎಷ್ಟು ಶ್ರೀಮಂತ ಅಂತ. ಅಂಡ್ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಇವ್ರು ಹಾಕಿರೋ ಒಂದು ಪ್ಲಾನ್ ಕೂಡ ವರ್ಕೌಟ್ ಆಗುತ್ತೆ. ಇವ್ರು ಅನ್ಕೊಂಡಿದ್ದೇನು, ಹೀರೋ ತುಂಬಾ ಶ್ರೀಮಂತ ವ್ಯಕ್ತಿ, ಅವನ ಹತ್ರ ತುಂಬಾ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮ್ಯಾನ್ ಗೆ ಪೋರ್ಟ್ರೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅದು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿರುತ್ತೆ. ನಂತರ ಹೀರೋ ಶಾಪಿಂಗ್ ಮಾರ್ಟ್ ಹತ್ರಕ್ಕೆ ಬಂದು ಅದರಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ಅಂದ್ರೆ ನಮ್ಮ ಹೀರೋಗೆ ಇಷ್ಟ
ಅಲ್ವಾ, ಆ ಹುಡುಗಿನ ಸ್ವಲ್ಪ ಹೊತ್ತು ನೋಡ್ಕೊಂಡು ಮನೆಯಲ್ಲಿ ಇವನ ಮಗಳು ವೆಯ್ಟ್ ಮಾಡ್ತಿರ್ತಾಳೆ ಅಲ್ವಾ, ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮ್ ನ ತಗೊಂಡು ಮನೆಗೆ ಬರ್ತಾನೆ. ಅಷ್ಟೊತ್ತಿಗೆ ಮಗಳು ಬೆಡ್ ಮೇಲೆ ಮಲ್ಕೊಂಡೇ ಇರ್ತಾಳೆ. ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಗಳಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಟ್ಟು ಹೀಗೆ 2 ಡೇಸ್ ಕಳ್ದೋಗ್ಬಿಡ್ತಾವೆ. ಇವನು ತುಂಬಾ ಖುಷಿಯಾಗಿ ತನ್ನ ಮಗಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾನೆ. ನಂತರ ಹೀರೋ ಬೆಸ್ಟ್ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ಬಿಸ್ನೆಸ್ ಮ್ಯಾನ್ ನ ಮೀಟ್ ಆಗೋದಕ್ಕಂತ ಹೋಗ್ತಾರೆ. ನೋಡಪ್ಪ, ನನ್ನ ಹತ್ರ ಇವಾಗ ಇಷ್ಟು ಪೌಂಡ್ಸ್ ಇದಾವೆ, ನನಗೆ ಗೊತ್ತಿರೋ ಪ್ರಕಾರ ನೀನು ಮನಿನ ಎಕ್ಸ್ಚೇಂಜ್ ಮಾಡ್ಕೊಡ್ತೀಯಂತೆ. ನನ್ನ ಹತ್ರ 5000 ಪೌಂಡ್ಸ್ ಇದಾವೆ, ಅದನ್ನ ನೀನು ಡಾಲರ್ಸ್ಗೆ ಕನ್ವರ್ಟ್ ಮಾಡ್ಕೊಟ್ರೆ ನನ್ನ ಹತ್ರ ತುಂಬಾ ಬ್ಲಾಕ್ ಮನಿ ಐತೆ, ಅದನ್ನ ಕನ್ವರ್ಟ್ ಮಾಡೋದಕ್ಕೆ ನಿನಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆ ಬಿಸ್ನೆಸ್ ಮ್ಯಾನ್ ಇದ್ಕೊಂಡು, ಸರ್ 5000 ಪೌಂಡ್ಸ್ ಅನ್ನೋದು ತುಂಬಾ ಕಡಿಮೆ ಅಮೌಂಟ್ ಆಗೋಯ್ತು ಅಂತ ಹೇಳಿದಕ್ಕೆ, ನೋಡಪ್ಪ ನಾನು ಮೊದಲು ಚಿಕ್ಕ ಅಮೌಂಟೇ ಕೊಡ್ತೀನಿ, ನನಗೂ ಕೂಡ ನಂಬಿಕೆ ಬರ್ಬೇಕಲ್ವಾ, ಸಡನ್ ಆಗಿ ನಿನ್ನನ್ನ ನಂಬೋದಕ್ಕೆ ಆಗೋದಿಲ್ಲ, ನೀನು ಇದನ್ನ ಮಾಡ್ಕೊಟ್ರೆ ಮತ್ತೆ ನನ್ನ ಹತ್ರ ಇರೋ ಒಂದು ಬ್ಲಾಕ್ ಮನಿನ ನಿನಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಡು ಅಂತ ಕೇಳ್ಬೋದಲ್ವಾ ಅಂತ ಕೇಳಿದಕ್ಕೆ ಬಿಸ್ನೆಸ್ ಮ್ಯಾನ್ ಕೂಡ ಈ ಲಾಜಿಕ್ ಅರ್ಥ ಮಾಡ್ಕೊಂಡು ಅವನ ಹತ್ರ ಇರೋ ಒಂದು 5000 ಪೌಂಡ್ಸ್ಗೆ $5000 ನ ಕನ್ವರ್ಟ್ ಮಾಡ್ಕೊಟ್ಟು ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಹೀರೋ ಅವನ ಫ್ರೆಂಡ್ಗೆ ನನ್ನ ಮಗಳನ್ನ ನಿನಗೆ ಪರಿಚಯ ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಯಲ್ಲಿ ಮಗಳು ಇರೋದಿಲ್ಲ, ತುಂಬಾ ಹತ್ರ ಹುಡುಕಾಡ್ಬಿಡ್ತಾನೆ. ಇನ್ನು ಹೆಂಡತಿ ಮನೆಗೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಮಗಳಿಗೆ ತುಂಬಾ ಟೈಮ್ಸ್ ಕಾಲ್ ಮಾಡ್ತಾನೆ, ಬಟ್ ಅವಳು ಕಾಲ್ ನ ಲಿಫ್ಟ್ ಮಾಡೋದಿಲ್ಲ. ಇವಾಗ ಏನಪ್ಪಾ ಮಾಡೋದು ಅಂತ ರಾತ್ರಿ ಟೆನ್ಷನ್ ಪಡ್ತಿರುವಾಗ ಮಗಳು ಸಡನ್ ಆಗಿ ಪ್ರತ್ಯಕ್ಷ ಆಗ್ತಾಳೆ. ಇವನ್ಗೆ ತುಂಬಾ ಕೋಪ ಬಂದು, ನನಗೆ ಇನ್ಫಾರ್ಮ್ ಮಾಡ್ದಿರಾನೆ ನೀನ್ ಎಲ್ಲಿಗೆ ಹೊರಟೋಗ್ಬಿಟ್ಟಿದ್ಯಾ, ನೀನ್ ಏನ್ ಮಾಡ್ತಾ ಇದೀಯ, ಇಲ್ಲಿಗೆ ಬಂದ್ಮೇಲೆ ಆಟಗಳಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಬೈಯೋದಕ್ಕೆ ಶುರು ಮಾಡ್ತಾನೆ. ಆವಾಗ ಮಗಳು ತುಂಬಾ ಬಾಧೆ ಪಟ್ಕೊಂಡು, ನೋಡಪ್ಪ ನೀನು ಹಾಗೆ ಅಮ್ಮನೂ ಕೂಡ ಹಾಗೆ, ನಾನು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆಗಡೆ ಹೋಗಿದ್ರೆ ನೀವು ಈ ತರ ಆಡೋದು ತಪ್ಪು ಅಂತ ಹೇಳ್ಬಿಟ್ಟು ಅವಳು ಕೋಪ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಿರುವಾಗ ಹೀರೋ ಅದನ್ನ ಅರ್ಥ ಮಾಡ್ಕೊಂಡು, ನಾನು ಜೆನ್ಯೂನ್ ಆಗಿ ಮಾತಾಡ್ತೀನಿ, ಅದಕ್ಕೆ ನಿನ್ ಮೇಲೆ ಇಷ್ಟೊಂದು ಕೋಪ ಪಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ, ಏನೋ ನೀನು ಜೆನ್ಯೂನ್ ಆಗಿರ್ತೀಯ, ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ಗೆ ಮೊದ್ಲೇ ಒಂದು ಪಾಯಿಂಟ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ನೀನ್ ನನ್ನ ಹತ್ರ ಹೇಳಿದ್ದೇನು ನೀನೊಂದು ಕಂಪನಿಗೆ CEO ಅಂತ, ಆದ್ರೆ ನಿನ್ನ ಮನೆಯಲ್ಲಿರೋ ಒಂದು ಡಾಗ್ ಬೊಂಬೆಯಲ್ಲಿ ಗನ್ಸ್ ಇದಾವೆ, ತುಂಬಾ ಅಮೌಂಟ್ ಐತೆ, ಏನೇನೋ ಡಾಕ್ಯುಮೆಂಟ್ಸ್ ಇದಾವೆ, ನೀನು ಜೆನ್ಯೂನ್ ಆಗಿದೀಯಾ ನನ್ನ ಹತ್ರ ಅಂತ ಕೇಳಿದಕ್ಕೆ ಆವಾಗ ಹೀರೋ ನನ್ನ ಮಗಳ ಹತ್ರ ಏನು ಬಚ್ಚಿಕ್ಬಾರ್ದು ಅಂತ ಹೇಳ್ಬಿಟ್ಟು, ನೋಡಮ್ಮ ನಾನು ಈ ತರ ಚಿಕ್ಕ ಚಿಕ್ಕ ಕಲ್ತನಗಳು ಮಾಡ್ತಾ ಇರ್ತೀನಿ, ಬಟ್ ನಾನಿಲ್ಲಿ ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ, ಯಾರ ಹತ್ರ ತುಂಬಾ ಅಮೌಂಟ್ ಇರುತ್ತಾ ಅವ್ರ ಹತ್ರ ಮಾತ್ರನೇ ಕಲ್ತನ ಮಾಡ್ತೀನಿ, ಬೇರೆ ಅವ್ರಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ಆ ಹುಡುಗಿನೂ ಕೂಡ ಇಂಪ್ರೆಸ್ ಆಗೋಗ್ಬಿಟ್ಟು, ಅಪ್ಪ ನೀನ್ ಈ ತರ ಮಾಡ್ತೀಯ, ಆ ಟ್ರಿಕ್ಸ್ ಯಾವ ತರ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನಗೂನು ಕೂಡ ಒಂದು ಬಾರಿ ಹೇಳ್ಕೊಡು, ನಾನು ಕೂಡ ಅದನ್ನ ಮಾಡ್ತೀನಿ ಅಂತ ಹೇಳಿದಕ್ಕೆ ಹೀರೋಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನು ನೀನು ಕಲ್ತನ ಮಾಡೋದಕ್ಕೆ ಹೋಗ್ತೀಯ ಅಂತ, ಇಲ್ಲಪ್ಪ ನನ್ಗೆ ಆ ಟ್ರಿಕ್ಸ್ ನೋಡ್ಬೇಕು ಅಂತ ಆಸೆ ಆಗ್ತೈತೆ, ನಾನು ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ, ನಾನ್ ಜಸ್ಟ್ ನೋಡ್ಬೇಕಂತ ಅನ್ಕೊಂಡಿದ್ದೀನಿ ಅಷ್ಟೇ ಅಂತ ಕೇಳಿದಕ್ಕೆ ಇವಳು ತುಂಬಾ ಬಾರಿ ಆ ಟ್ರಿಕ್ ನ ತೋರ್ಸು ಅಂತ ಕೇಳ್ಕೊಂತ ಇರೋದಕ್ಕೆ ಸರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತನ್ನ ಮಗಳನ್ನ ಕರ್ಕೊಂಡು ಒಂದು ಲಾಟರಿ ಶಾಪ್ಗೆ ಹೋಗ್ತಾನೆ. ಇವನು ಲಾಟರಿ ಪರ್ಚೇಸ್ ಮಾಡೋದಕ್ಕೆ ಬಂದು ಲಾಸ್ಟ್ ಟೈಮ್ ಲಾಟರಿ ವಿನ್ ಆಗಿರುತ್ತಲ್ವಾ ಅದೇ ನಂಬರ್ ನ ಪರ್ಚೇಸ್ ಮಾಡ್ತಾನೆ. ಆ ಶಾಪ್ ಓನರ್ ಇದ್ಕೊಂಡು, ಇದು ಲಾಸ್ಟ್ ಟೈಮ್ ವಿನ್ ಆಗೈತೆ, ನೀವು ಮತ್ತೆ ಇದನ್ನ ಯಾಕೆ ಪರ್ಚೇಸ್ ಮಾಡ್ತಿರೋದು ಅಂತ ಕೇಳಿದಕ್ಕೆ ಹೀರೋ ಅವನ ಮಾತುಗಳನ್ನ ಇಗ್ನೋರ್ ಮಾಡಿ ಲಾಸ್ಟ್ ಟೈಮ್ ವಿನ್ ಆಗಿರೋ ಲಾಟರಿ ನಂಬರ್ ನ ಎತ್ಕೊಂಡು ಲಾಸ್ಟ್ 2 ನಂಬರ್ಸ್ ಮಾತ್ರ ಸ್ಕ್ರಾಚ್ ಮಾಡಕ್ಕೆ ಅದನ್ನ ಅವನ ಡ್ರೆಸ್ ಅಲ್ಲಿ ಇಟ್ಕೊಂಡು ಆ ಡ್ರೆಸ್ ನ ವಾಶ್ ಮಾಡೋದಕ್ಕಂತ ಮಗಳಿಗೆ ಕೊಟ್ಟು ಒಂದು ಲಾಟರಿ ಶಾಪ್ಗೆ ಕಳಿಸ್ತಾನೆ. ಮಗಳ ಅಲ್ಲಿಗೆ ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ತರ ಬಂದು ಆ ಲಾಟರಿ ಟಿಕೆಟ್ ನ ಕೆಳಗಡೆಗೆ ಬೀಳ್ಸ್ಕೊಂಡ್ಬಿಡ್ತಾಳೆ. ಆವಾಗ ಪಕ್ಕದಲ್ಲೇ ಇರೋದು ಮುದುಕಿ, ನಿಂದೇನಾ ಈ ಟಿಕೆಟ್ ಅಂತ ಕೇಳಿದಕ್ಕೆ, ಇದು ಲಾಟರಿಗೆ ಸಂಬಂಧಪಟ್ಟಿರೋದು, ನನಗೂನು ಕೂಡ ಗೊತ್ತಿಲ್ಲ, ಇಬ್ರು ನೋಡಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋ ಅಲ್ಲಿಗೆ ಬಂದು, ಇದು ಲಾಟರಿ ವಿನ್ ಆಗಿರೋ ಟಿಕೆಟ್ ಆಗಿರ್ಬೋದು, ಇದಕ್ಕೆ ಎಷ್ಟು ಅಮೌಂಟ್ ವಿನ್ ಆಗೈತೆ ಅಂತ ಗೊತ್ತಿಲ್ಲ, ನೀವು ಒಂದ್ಸತಿ ಅದನ್ನ ಚೆಕ್ ಮಾಡ್ಕೊಂಡು ಇಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಆವಾಗ ಮುದುಕಿ ಫೋನ್ ಎತ್ಕೊಂಡು ಲಾಟರಿ ಅವರಿಗೆ ಕಾಲ್ ಮಾಡಿ ಈ ನಂಬರ್ ವಿನ್ ಆಗೈತೆ ಅಂತ ಕೇಳಿದಕ್ಕೆ, ಆಬ್ವಿಯಸ್ಲಿ ಅದು ಲಾಸ್ಟ್ ಟೈಮ್ ವಿನ್ ಆಗಿರುತ್ತಲ್ವಾ, $600 ಪ್ರೈಸ್ ವಿನ್ ಆಗೈತೆ ಅಂತ ಹೇಳಿದ್ದೆ. ಇವಳು ತುಂಬಾ ಖುಷಿ ಪಟ್ಕೊಂಡು, ಸರಿ ನಾವಿಬ್ರು ಅಲ್ಲಿಗೆ ಹೋಗಿ ಆ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದಕ್ಕೆ ಆ ಚಿಕ್ಕ ಹುಡುಗಿ ಇದ್ಕೊಂಡು, ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ನಾನ್ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಕ್ಕೆ, ಸರಿ ಇವಾಗ ಆ ಲಾಟರಿ ಅಮೌಂಟ್ ಬಂದ್ಬಿಟ್ಟು $600 ಆಗಿರೋದ್ರಿಂದ ನಾನ್ ನಿನಗೆ $300 ಕೊಡ್ತೀನಿ, ಇಬ್ರು ಹಂಚ್ಕೊಳ್ಳೋಣ ಅಂತ ಹೇಳಿ $300 ನ ವಿತ್ಡ್ರಾ ಮಾಡಿ ಇವಳಿಗೆ ಕೊಡ್ತಾಳೆ. ಮಗಳ ಅಪ್ಪ ಹತ್ರಕ್ಕೆ ಬಂದ್ಬಿಟ್ಟು, ಅಪ್ಪ ಇಷ್ಟೊಂದು ಈಸಿಯಾಗಿ $300 ಕೈಗೆ ಬಂದ್ಬಿಡ್ತು ಅಂತ ಹೇಳಿದಕ್ಕೆ, ಈ ಟ್ರಿಕ್ ಯಾವ ತರ ಯೂಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೇಳಿದ್ಯಾ, ನಾನ್ ನಿನಗೆ ಸ್ಯಾಂಪಲ್ ತೋರ್ಸೋದಕ್ಕೆ ಮಾತ್ರ ಕರ್ಕೊಂಡ್ ಬಂದಿದ್ದೀನಿ, ಬಟ್ ಆ ಮುದುಕಿ ತುಂಬಾ ಕಷ್ಟಪಟ್ಟು ಈ ಅಮೌಂಟ್ ನ ಸಂಪಾದನೆ ಮಾಡಿ ಇರ್ತಾಳೆ, ಅವರನ್ನ ಮೋಸ ಮಾಡೋದು ಬೇಡ, ಈ ಅಮೌಂಟ್ ಎತ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಕೊಟ್ಬಿಡು ಅಂತ ಹೇಳೋದ್ರಿಂದ ಈ ಹುಡುಗಿ ಮತ್ತೆ ರಿಟರ್ನ್ ಹೋಗಿ ಮುದುಕಿಗೆ ಅಮೌಂಟ್ ರಿಟರ್ನ್ ಕೊಟ್ಬಿಡ್ತಾಳೆ. ಆಕ್ಚುಲಿ ನಮ್ಮ ಹೀರೋ ಫಿಲಾಸಫಿ ಏನಪ್ಪಾ ಅಂದ್ರೆ, ತುಂಬಾ ಅಮೌಂಟ್ ಇರುತ್ತಲ್ವ ಶ್ರೀಮಂತರು, ಅವರು ಬೇರೆ ಅವ್ರನ್ನ ಮೋಸ ಮಾಡಿ ದುಡ್ಡನ್ನ ಮಾಡಿ ಇರ್ತಾರೆ, ಅವ್ರ ಹತ್ರ ಮಾತ್ರನೇ ಕಲ್ತನ ಮಾಡ್ಬೇಕು ಅಂತ ಹೇಳಿ ಹೀರೋ ಫಿಲಾಸಫಿ ಆಗಿರುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಹೀರೋ ಹತ್ರಕ್ಕೆ ಬಂದು ಆ ಬಿಸ್ನೆಸ್ ಮ್ಯಾನ್ ಹತ್ರ ಲಾರ್ಜ್ ಅಮೌಂಟ್ ಫೇಕ್ ಕರೆನ್ಸಿನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೇಕು
ಅಂತ ಹೇಳಿ ಮೋಸ ಮಾಡಿ ಆ ಅಮೌಂಟ್ ನೆಲ್ಲ ನಾವು ಕಬ್ಜಾ ಮಾಡ್ಬೇಕು ಅಂತ ಹೇಳಿದಕ್ಕೆ ಅದಕ್ಕೆ ಹೀರೋನು ಕೂಡ ಸರಿ ಅಂತ ಹೇಳಿ ಆ ಬಿಸ್ನೆಸ್ ಮ್ಯಾನ್ ಹತ್ರ ಒಂದು ಮೀಟಿಂಗ್ ನ ಸೆಟ್ ಮಾಡು ಅಂತ ಹೇಳಿ ಇನ್ನೊಂದು ಕಡೆ ಇವನು ತನ್ನ ಮಗಳ ಹತ್ರ ಹ್ಯಾಪಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಿರ್ತಾನೆ. ಹೀಗೆ ಸಡನ್ ಆಗಿ ಒಂದು ದಿನ ಬೆಸ್ಟ್ ಫ್ರೆಂಡ್ ಇವನಿಗೆ ಕಾಲ್ ಮಾಡಿ ಆ ಬಿಸ್ನೆಸ್ ಮ್ಯಾನ್ ನಾಳಿದ್ದೆ ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತಿದ್ದಾನಂತೆ, ಇದರಿಂದ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರೋ ಒಂದು ಕೆಲ್ಸನ ನಾಳೆನೆ ಮಾಡ್ಬೇಕು ಅಂತ ಹೇಳಿದಕ್ಕೆ ಹೀರೋನು ಕೂಡ ಸರಿ ಅಂತ ಹೇಳಿ ಮೀಟಿಂಗ್ ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾನಲ್ವಾ, ಅದಕ್ಕೆ ಬೇಕಾಗಿರೋ ಕೆಲ್ಸಗಳು ಮಾಡ್ಕೊಡೋದಕ್ಕೆ ಶುರು ಮಾಡ್ತಾನೆ. ಆ ಟೈಮಲ್ಲಿ ತನ್ನ ಮಗಳು ಕೂಡ ಅವನ ಜೊತೆಯಲ್ಲೇ ಇರ್ತಾಳೆ. ಅವನಿಗೆ ಬೇಕಾಗಿರೋ ಪೌಂಡ್ಸ್ ತುಂಬಾ ಅಮೌಂಟ್ ಬೇಕಾಗಿರುತ್ತಲ್ವಾ, ಪೌಂಡ್ಸ್ ನೆಲ್ಲ ಲಾಕರ್ ರೂಮ್ ಇಂದ ಎತ್ಕೊಂತಿರುವಾಗ ಅಪ್ಪ ನಿನ್ನ ಹತ್ರ ಇಷ್ಟೊಂದು ಅಮೌಂಟ್ ಐತಾ ಅಂತ ಹೇಳ್ಬಿಟ್ಟು ಮಗಳು ಶಾಕ್ ಆಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಪ್ಲಾನ್ ಏನಪ್ಪಾ ಅಂದ್ರೆ ಫೇಕ್ ಕರೆನ್ಸಿನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಪ್ಲಾನ್ ಹಾಕಿರ್ತಾರಲ್ವಾ. ಫಸ್ಟ್ ಟೈಮ್ ಕೊಡುವಾಗ ಬಿಸ್ನೆಸ್ ಮ್ಯಾನ್ ಅಮೌಂಟ್ ನ ಚೆಕ್ ಮಾಡ್ಕೊಂತಾನೆ, ಆವಾಗ ರಿಯಲ್ ಪೌಂಡ್ಸೇ ಇರ್ಬೇಕು. ಅದಕ್ಕೆ ಇವನು ತುಂಬಾ ದಿನಗಳಿಂದ ಕಳ್ತನ ಮಾಡಿರ್ತಾನಲ್ವಾ, ಆ ಪೌಂಡ್ಸ್ ನ ಎತ್ಕೊಂಡು ಬಂದಿರ್ತಾನೆ. ಬಿಸ್ನೆಸ್ ಮ್ಯಾನ್ ಚೆಕ್ ಮಾಡ್ಕೊಂಡು ಎಕ್ಸ್ಚೇಂಜ್ ಪ್ರಕಾರ ಇವನಿಗೆ ಡಾಲರ್ಸ್ ಕೊಟ್ಟಿದ್ದಾದ್ಮೇಲೆ ಏನೋ ಒಂದು ಡಿಸ್ಟ್ರಾಕ್ಷನ್ ನ ಕ್ರಿಯೇಟ್ ಮಾಡಿ ಫೇಕ್ ಕರೆನ್ಸಿನ ಅಲ್ಲಿ ರೀಪ್ಲೇಸ್ ಮಾಡ್ಬೇಕು ಅಂತ ಹೇಳಿ ಹೀರೋನ ಪ್ಲಾನ್ ಆಗಿರುತ್ತೆ. ಆ ಪ್ಲಾನ್ ಪ್ರಕಾರನೇ ಇವನು ಬಿಸ್ನೆಸ್ ಮ್ಯಾನ್ ನ ಮೀಟ್ ಆಗೋದಕ್ಕೆ ಹೋಗ್ತಿರುವಾಗ ಅವಾಗ ತನ್ನ ಮಗಳನ್ನು ಕೂಡ ಅಪ್ಪ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಕೇಳ್ಕೊಂತ ಇರೋದ್ರಿಂದ ಸರಿ ನನಗೂನು ಕೂಡ ಒಬ್ರು ಹೆಲ್ಪ್ ಗೆ ಬೇಕು ಅಂತ ಹೇಳ್ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ. ಇವನು ಬಿಸ್ನೆಸ್ ಮ್ಯಾನ್ ನ ಮೀಟ್ ಆಗಿ ಪೌಂಡ್ಸ್ ನ ಕೊಡ್ತಾನೆ. ಬಿಸ್ನೆಸ್ ಮ್ಯಾನ್ ಅದನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವನಿಗೆ ಎಕ್ಸ್ಚೇಂಜ್ ಪ್ರಕಾರ ಎಷ್ಟು ಡಾಲರ್ಸ್ ಬರ್ತಾವೋ ಅಷ್ಟು ಡಾಲರ್ಸ್ ನ ಇವನ್ಗೆ ಕೊಡ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ತನ್ನ ಮಗಳು ಒಂದು ಕಡೆ ಒಬ್ಬ ವ್ಯಕ್ತಿ ಜೊತೆ ಜಗಳ ಆಡ್ತಿರ್ತಾಳೆ. ಆ ಟೈಮಲ್ಲಿ ಬಿಸ್ನೆಸ್ ಮ್ಯಾನ್ ಏನಿದು ಜಗಳ ಅಂತ ಹೇಳಿ ಹಿಂದಕ್ಕೆ ತಿರುಗಿದ್ದೆ ಈ ಸೆಕೆಂಡ್ ಗ್ಯಾಪ್ ಅಲ್ಲಿ ಇವನು ಫೇಕ್ ಕರೆನ್ಸಿನ ಒರಿಜಿನಲ್ ಕರೆನ್ಸಿ ಜೊತೆ ರೀಪ್ಲೇಸ್ ಮಾಡಾಕ್ತಾನೆ. ಅಂಡ್ ಇವನು ದುಡ್ಡೆಲ್ಲ ಎತ್ಕೊಂಡು ಮಗಳನ್ನ ಕರ್ಕೊಂಡು ಕಾರ್ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಹೋಗ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಬಿಸ್ನೆಸ್ ಮ್ಯಾನ್ ಇವನ ಕಾರ್ ಹತ್ರಕ್ಕೆ ಬಂದು ನೀನ್ ನನ್ನನ್ನ ಮೋಸ ಮಾಡಿದ್ಯಾ, ನೀನ್ ಕೊಟ್ಟಿರೋದೆಲ್ಲ ಫೇಕ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಅವನು ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಹೀರೋ ಕೆಳಗಡೆಗೆ ಇಳಿದಿರ ಕಾರ್ ಹಾಕೊಂಡು ಅವನ್ ಕಡೆಯಿಂದ ತಪ್ಸ್ಕೊಂಡು ಬಂದ್ಬಿಡ್ತಾನೆ. ಒಂದ್ ಕಡೆ ಇವನ್ಗೆ ಭಯ ಆಗ್ತಾ ಇರುತ್ತೆ, ಬಿಸ್ನೆಸ್ ಮ್ಯಾನ್ ಗೆ ಗೊತ್ತಾಗೋಗ್ಬಿಟ್ಟೈತೆ ನಾನು ಫೇಕ್ ಕರೆನ್ಸಿ ಕೊಟ್ಟಿದ್ದೀನಿ ಅಂತ. ಇದರಿಂದ ಬೆಸ್ಟ್ ಫ್ರೆಂಡ್ ಇವನ ಹತ್ರಕ್ಕೆ ಬಂದು ಸಮಾಧಾನ ಮಾಡ್ತಿರ್ತಾನೆ. ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ್ವೋ, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಇಲ್ಲೀಗಲ್ ಆಗಿ ಮಾಡ್ತಿರೋದ್ರಿಂದ ನಿನ್ನ ಒರಿಜಿನಲ್ ಐಡೆಂಟಿಟಿ ಯಾರಿಗೂ ಗೊತ್ತಿಲ್ಲ, ಬಿಸ್ನೆಸ್ ಮ್ಯಾನ್ಗೂ ಗೊತ್ತಿಲ್ಲ ಅಲ್ವಾ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಪಡ್ತಾ ಇದೀಯಾ, ಸ್ವಲ್ಪ ದಿನಗಳು ನೀನು ಯಾರಿಗೂ ಕಾಣಿಸ್ಕೊಂತೀರಾ, ಒಂದೇ ಹತ್ರ ಇದ್ದೋಗ್ಬಿಡು ಮತ್ತೆ ನಾರ್ಮಲ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ದೆ. ಇವನು ತನ್ನ ಮಗಳ ಹತ್ರಕ್ಕೆ ಬಂದ್ಬಿಟ್ಟು ನೋಡಮ್ಮ ಈ ತರ ಆಗೋಗ್ಬಿಟ್ಟೈತೆ, ಇದರಿಂದ ನಾನು ಸ್ವಲ್ಪ ದಿನಗಳ ಆಚೆ ಕಡೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಗಳು ಸ್ವಲ್ಪ ಬಾಧೆ ಪಟ್ಕೊಂಡು ಸರಿಯಪ್ಪ ನಾನ್ ನಿನ್ಗೋಸ್ಕರ ಏರ್ಪೋರ್ಟ್ ಅಲ್ಲಿ ಒಂದು ಗಿಫ್ಟ್ ತಗೊಂಡಿದ್ದೀನಿ ಅಂತ ಹೇಳಿ ಅವನ್ಗೆ ಗಿಫ್ಟ್ ಕೊಡ್ತಾಳೆ. ನಂತರ ಇವನು ಮನೆಗೆ ಬಂದು ತುಂಬಾ ದಿನಗಳು ಇವನು ಆಚೆಗಡೆ ಹೋಗ್ದಿರಾನೆ ಮನೆಯಲ್ಲೇ ಸ್ಟೇ ಆಗೋಗ್ಬಿಡ್ತಾನೆ. ಹೀಗೆ ತುಂಬಾ ದಿನಗಳು ಕಳೀತವೆ. ಇವನ ಹತ್ರ ಟ್ಯಾಬ್ಲೆಟ್ಸ್ ಇರ್ತಾವಲ್ಲ, ಅದ್ರ ಜೊತೆಗೆ ಇವನಿಗೆ OCD ಪ್ರಾಬ್ಲಮ್ ಬೇರೆ. ಆ OCD ಸ್ಟಾರ್ಟ್ ಆಗೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಖಾಲಿ ಆಗೋಗ್ಬಿಡೋದ್ರಿಂದ ಡಾಕ್ಟರ್ ಗೆ ಕಾಲ್ ಮಾಡ್ತಾನೆ ನನ್ಗೆ ಟ್ಯಾಬ್ಲೆಟ್ಸ್ ಬೇಕು ಅಂತ. ಡಾಕ್ಟರ್ ಕಾಲ್ ಲಿಫ್ಟ್ ಮಾಡದೇ ಇರೋದ್ರಿಂದ ಇವನ ಹತ್ರ ಆ ಪೇಪರ್ ಇರುತ್ತಲ್ವಾ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿರೋದು, ಅದನ್ನ ಎತ್ಕೊಂಡು ಮೆಡಿಕಲ್ ಶಾಪ್ ಹತ್ರಕ್ಕೆ ಹೋಗ್ತಾನೆ. ನೀವೇನಾದ್ರೂ ಮಾಡ್ಕೊಳ್ಳಿ, ಈ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲ, ಪ್ಲೀಸ್ ನನ್ಗೆ ಈ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಕೇಳ್ಕೊಂತಾನೆ. ಅದಕ್ಕೆ ಅವನು ಇತ್ಕೊಂಡು ನೀವ್ ಯಾಕೆ ಇಷ್ಟೊಂದು ಬಾರಿ ಕೇಳ್ಕೊಂತ ಇದೀರಾ, ಈ ಟ್ಯಾಬ್ಲೆಟ್ಸ್ ನಾರ್ಮಲ್ ಆಗಿ ನೀವು ಎಲ್ಲಿ ಕೇಳಿದ್ರು ಕೊಡ್ತಾರೆ ಅಂತ ಹೇಳಿ ಆ ಟ್ಯಾಬ್ಲೆಟ್ಸ್ ನ ಕೊಟ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವು ನಾರ್ಮಲ್ ಆಗಿರೋ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತೆ. ಈ ಮಾತನ್ನ ಕೇಳಿ ನಮ್ಮ ಹೀರೋಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇದರಿಂದ ಡಾಕ್ಟರ್ ಹತ್ರಕ್ಕೆ ಬಂದು ಇವು ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತೆ, ನನಗೆ ಈ ಟ್ಯಾಬ್ಲೆಟ್ಸ್ ಕೊಟ್ಟು ನೀವು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಆವಾಗ ಡಾಕ್ಟರ್ ಅಂತಾನೆ ನೋಡಪ್ಪ ನಿನಗೆ ಯಾವ್ದು ಪ್ರಾಬ್ಲಮ್ ಇಲ್ಲ, ನೀನು ಮೆಂಟಲಿ ಡಿಸೈಡ್ ಆಗೋಗ್ಬಿಟ್ಟಿದ್ಯಾ ನನಗೆ OCD ಐತೆ ಅಂತ ಹೇಳ್ಬಿಟ್ಟು ನಿನ್ಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂನು ಕೂಡ ಗೊತ್ತು, ಅದಕ್ಕೆ ನಾನು ನಿನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡು, ಆವಾಗ ನಿನಗಿರೋ ಒಂದು OCD ಪ್ರಾಬ್ಲಮ್ ಅಲ್ಲ ನಿನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರೋದನ್ನ ಬಿಟ್ಟಾಕ್ತೀಯ ಅಂತ ಹೇಳಿದ್ದೆ. ಆವಾಗ ಹೀರೋ ರಿಯಲೈಸ್ ಆಗಿ ಅದನ್ನು ಕೂಡ ಕರೆಕ್ಟೇ ಅಂತ ಹೇಳಿ ಆವಾಗಿಂದನು ತನ್ನ ಮಗಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ನಂತರ ಇವನು ಮಗಳನ್ನ ಕರ್ಕೊಂಡು ಆಚೆಗಡೆ ಹೋಗಿ ಮತ್ತೆ ಮನೆಗೆ ರಿಟರ್ನ್ ಬರೋತಷ್ಟಿಗೆ ಇವನ ಬೆಸ್ಟ್ ಫ್ರೆಂಡ್ ನ ಬಿಸ್ನೆಸ್ ಮ್ಯಾನ್ ಹಿಡ್ಕೊಂಡು ರಕ್ತ ಬರೋ ತರ ಹೊಡೆದಾಕ್ಬಿಟ್ಟು ಒಂದತ್ರ ಕಟ್ಟಾಕ್ಬಿಟ್ಟು ಇರ್ತಾನೆ. ನಿನಗೆ ಹೇಗ್ ಗೊತ್ತಾಯ್ತು ನಾನು ಇಲ್ಲೇ ಇದ್ದೀನಿ ಅಂತ ಬಿಸ್ನೆಸ್ ಮ್ಯಾನ್ ಹತ್ರ ಕೇಳ್ತಾನೆ. ಏನೈತೆ ನಾವಿಬ್ರು ಡೀಲಿಂಗ್ ಮಾತಾಡ್ಕೊಂತಿರುವಾಗ ನಿನ್ನ ಮಗಳು ನಿನ್ಗೋಸ್ಕರ ಒಂದು ಗಿಫ್ಟ್ ನ ತಗೊಂಡಿದ್ದಾಳೆ, ಆ ಗಿಫ್ಟ್ ಬಿಲ್ಲಿಂಗ್ ಅಡ್ರೆಸ್ ಅಲ್ಲಿ ಈ ಮನೆ ಅಡ್ರೆಸ್ ಕೊಟ್ಟಿರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ, ನೀವಿಬ್ರು ಸೇರ್ಕೊಂಡು ನನ್ನನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗ್ ಮಾಡ್ಬೇಕು ಅಂತ ಕನ್ಸಲ್ಲೂ ಕೂಡ ಅನ್ಕೊಳ್ಳೋದಕ್ ಹೋಗ್ಬೇಡ, ನನ್ನ ಹತ್ರ ಎಷ್ಟು ಅಮೌಂಟ್ ಮೋಸ ಮಾಡಿಸ್ಕೊಂಡಿದ್ರು ಆ ಅಮೌಂಟ್ ನನಗೆ ಇವಾಗ ಬೇಕು ಅಂತ ಹೇಳಿ ಹೀರೋನ ಬೆದರ್ಸೋದಕ್ಕೆ ಗನ್ ಎತ್ಕೊಂಡು ಇವನ ತಲೆಗೆ ಹಿಡ್ತಾನೆ. ಪಕ್ಕದಲ್ಲೇ ಇರೋ ಮಗಳು ಈ ಡಾಗ್ ಬೊಂಬೆ ಇರುತ್ತಲ್ವಾ ಅದ್ರಲ್ಲಿ ಗನ್ ಐತೆ ಅಂತ ಇವಳಿಗೆ ಮೊದ್ಲೇ ಗೊತ್ತಿರುತ್ತೆ. ಆ ಗನ್ ಎತ್ಕೊಂಡು ಬಿಸ್ನೆಸ್ ಮ್ಯಾನ್ ಗೆ ಹೇಮ್ ಮಾಡ್ತಾಳೆ. ಆವಾಗ ನಮ್ಮ ಹೀರೋ ತನ್ನ ಮಗಳಿಗೆ ಹೇಳ್ತಿರ್ತಾನೆ ನೋಡಮ್ಮ ನೀನು ಶೂಟ್ ಮಾಡೋದಕ್ಕೆ ಹೋಗ್ಬೇಡ ಅಂತ. ಬಟ್ ಇವಳು ಯಾವ ತರ ಅರ್ಥ ಮಾಡ್ಕೊಂಡೇ ಇರ್ತಾಳೆ ಅಂದ್ರೆ ಬಿಸ್ನೆಸ್ ಮ್ಯಾನು ನನ್ನ ಅಪ್ಪನ ಸಾಯಿಸ್ಬಿಡ್ತಾನೆ, ನಮ್ಮ ಅಪ್ಪ ಸತ್ತೋದ್ರೆ ನನಗೆ ಯಾರು ಇರೋದಿಲ್ಲ, ಮತ್ತೆ ನಾನು ಕಷ್ಟ ಪಡ್ಬೇಕಂತ ಹೇಳಿ ಆ ಬಿಸ್ನೆಸ್ ಮ್ಯಾನ್ ಹೊಟ್ಟೆಗೆ ಶೂಟ್ ಮಾಡಾಕ್ ಬಿಡ್ತಾಳೆ.
ಫ್ರೆಂಡ್ಗನ ಅವನನ್ನ ಚೆಕ್ ಮಾಡಿದ್ದೆಲ್ಲ ಆದ್ಮೇಲೆ ನೋಡ ಅವನು ಖಂಡಿತ ಸತ್ತೋಗ್ಬಿಡ್ತಾನೆ, ನಾವ್ ಇಲ್ಲಿಂದ ಹೊರಟೋಗೋದು ಬೆಟರ್ ಅಂತ ಹೇಳಿದಕ್ಕೆ ಹೀರೋ ತನ್ನ ಮಗಳನ್ನ ಬೆಸ್ಟ್ ಫ್ರೆಂಡ್ಗೆ ಕೊಟ್ಟು ನೀನ್ ಹೋಗಿ ನನ್ನ ಮಗಳನ್ನ ಮನೆ ಹತ್ರ ಬಿಟ್ಬಿಡು, ನಾನೇನಾದ್ರೂ ಮಗಳನ್ನ ಕರ್ಕೊಂಡು ಹೋದ್ರೆ ನನ್ನ ಹೆಂಡತಿ ನನ್ನನ್ನ ಬೈತಾಳೆ, ನೀನೇ ಕರ್ಕೊಂಡು ಹೋಗು ಅಂತ ಹೇಳಿ ಕಾರ್ ಹತ್ಸಿ ಮತ್ತೆ ಮನೆ ಒಳಗಡೆಗೆ ಬರೋತಷ್ಟಿಗೆ ಅಲ್ಲಿ ಬಿಸ್ನೆಸ್ ಮ್ಯಾನ್ ಇರೋದಿಲ್ಲ, ಮಾಯ ಆಗೋಗ್ಬಿಟ್ಟಿರ್ತಾನೆ. ಇವನ್ ಎಲ್ಗೋದ್ನಪ್ಪ ಅಂತ ಸುತ್ತಮುತ್ತ ನೋಡ್ತಿರುವಾಗ್ಲೇ ಬಿಸ್ನೆಸ್ ಮ್ಯಾನ್ ಹಿಂದ್ಗಡೆಯಿಂದ ಬಂದು ಜೋರಾಗಿ ಇವನ ತಲೆಗೆ ಹೊಡೆಯೋದ್ರಿಂದ ಇವನು ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವನಿಗೆ ಒಂದು ಆಸ್ಪತ್ರೆಯಲ್ಲಿ ಎಚ್ಚರಿಕೆ ಆಗುತ್ತೆ. ಅಷ್ಟೊತ್ತಿಗೆ ಇವನ ಹತ್ರಕ್ಕೆ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದಿರ್ತಾರೆ. ನೋಡಪ್ಪ, ನಿನ್ನ ಮನೆಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು, ಅವನನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಅದು ಯಾರು ಅಂತ ಇವನ ಹತ್ರ ಕೇಳಿದಕ್ಕೆ ಹೀರೋ ಕ್ಲೀನ್ ಆಗಿ ನಾನೇ ಅವನನ್ನ ಸಾಯಿಸಿದ್ದು ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಇವನ ಮಗಳು ಸಾಯಿಸಿದಾಳೆ ಅಂತ ಹೇಳಿದ್ರೆ ನನ್ನ ಮಗಳು ಜೈಲಿಗೆ ಹೋಗ್ತಾಳೆ ಅನ್ನೋ ಒಂದು ಕಾರಣಕ್ಕೆ. ನೀನ್ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಟೀನೇಜ್ ಹುಡುಗಿಗೆ ಸಂಬಂಧಪಟ್ಟಿರೋ ಫಿಂಗರ್ ಪ್ರಿಂಟ್ಸ್ ಇದಾವೆ, ಯಾರು ಅವನನ್ನ ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರುವಾಗ್ಲೇ ಸರಿಯಾಗಿ ಅದೇ ಟೈಮ್ಗೆ ಇವನನ್ನ ಚೆಕ್ಅಪ್ ಮಾಡೋ ಡಾಕ್ಟರ್ ಅಲ್ಲಿಗೆ ಬರೋದ್ರಿಂದ, ಅಂದ್ರೆ ಇವನ್ಗೆ ಯಾವಾಗ್ಲಿಂದಾನು ಟ್ರೀಟ್ಮೆಂಟ್ ಕೊಡ್ತಿರುತ್ತಾನಲ್ವಾ, ಸೆಷನ್ಸ್ಗೆ ಅಟೆಂಡ್ ಆಗೋ ಅಂತ ಹೇಳಿ ಆ ಡಾಕ್ಟರ್ ಅಲ್ಲಿಗೆ ಬರೋದ್ರಿಂದ ನಮ್ಮ ಹೀರೋ ಡಾಕ್ಟರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಕೇಳಿದ್ದಕ್ಕೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆವಾಗ ನಮ್ಮ ಹೀರೋ ಡಾಕ್ಟರ್ ಹತ್ರ ನಡೆದಿರೋ ಎಲ್ಲಾ ವಿಷಯನ ಹೇಳ್ಬಿಟ್ಟು, ಡಾಕ್ಟರ್ ಈ ತರ ಆಗೋಗ್ಬಿಟ್ಟೈತೆ, ನನ್ನ ಮಗಳು ಇವಾಗ ಜೈಲಿಗೆ ಹೋಗೋದು ನನಗೆ ಇಷ್ಟ ಆಗಿಲ್ಲ, ನಾನಾದ್ರೆ ನನ್ನ ಲೈಫ್ ಅಲ್ಲಿ ಅನುಭವಿಸಬೇಕಾಗಿರೋ ಎಲ್ಲಾ ಕೆಲಸಗಳು ಮಾಡಾಕ್ ಬಿಟ್ಟಿದ್ದೀನಿ, ನನ್ನ ಮಗಳು ಹೋಗೋದಕ್ಕಿಂತ ನಾನು ಜೈಲಿಗೆ ಹೋಗೋದು ಬೆಟರ್ ಅಂತ ಹೇಳಿ ಅದ್ರ ಜೊತೆಗೆ ಇವನಿಗೆ ಪರ್ಸನಲ್ ಆಗಿ ತುಂಬಾ ಅಮೌಂಟ್ ಒಂದು ಬ್ಯಾಂಕ್ ಅಲ್ಲಿ ಲಾಕರ್ ಅಲ್ಲಿ ಬಚ್ಚಿಟ್ಟಿರ್ತಾನಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಲಾಕರ್ ಕೋಡ್ ಎಲ್ಲ ಹೇಳ್ಬಿಟ್ಟು ನಾನು ಇವಾಗ ಜೈಲಿಗೆ ಹೋದ್ರೂ ಕೂಡ ನನ್ನ ಮಗಳು ಪ್ರಶಾಂತವಾಗಿ ಆರಾಮಾಗಿರೋ ಒಂದು ಲೈಫ್ ನ ಲೀಡ್ ಮಾಡ್ಬೇಕು, ಇದರಿಂದ ಆ ಅಮೌಂಟ್ ನನ್ನ ಮಗಳಿಗೆ ಸೇರೋ ತರ ಮಾಡಿ ಅಂತ ಹೇಳಿ ಇವನು ಪ್ರಶಾಂತವಾಗಿ ನಿದ್ದೆ ಹೋಗ್ಬಿಡ್ತಾನೆ. ತುಂಬಾ ಹೊತ್ತಾದ್ಮೇಲೆ ಇವನ್ಗೆ ಬೆವರು ಬರ್ತಾ ಇರುತ್ತೆ. ಇದೇನಪ್ಪಾ ಅಂತ ನೋಡ್ದಾಗ್ಲೆ ಅಲ್ಲಿ ಎಸಿ ಆಫ್ ಆಗೋಗ್ಬಿಟ್ಟಿರುತ್ತೆ, ಎಲ್ಲಾನು ಆಫ್ ಆಗೋಗ್ಬಿಟ್ಟಿರುತ್ತವೆ. ಯಾರಾದ್ರೂ ಇದೀರಾ ಅಂತ ಹೇಳಿ ಜೋರಾಗಿ ಕೂಗಾಡ್ತಾನೆ. ಯಾರನ್ನು ಕೂಡ ರೆಸ್ಪಾಂಡ್ ಆಗದೆ ಇರೋದ್ರಿಂದ ಇವನೇ ಬೆಡ್ ಮೇಲೆಯಿಂದ ಇಳಿದು ಡೋರ್ ಓಪನ್ ಮಾಡಿ ಆಚೆಗಡೆ ಬರ್ತಾನೆ. ಇವಾಗ ಮೈಂಡ್ ಬ್ಲಾಕ್ ಆಗೋ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದು ಹಾಸ್ಪಿಟಲೇ ಅಲ್ಲ, ಒಂದು ಸೆಟಪ್ ಆಗಿರುತ್ತೆ. ಇವನ್ಗೆ ಅರ್ಥ ಆಗೋಗ್ಬಿಡುತ್ತೆ ಡಾಕ್ಟರ್ ನನ್ನನ್ನ ಮೋಸ ಮಾಡಿದ್ದಾನೆ ಅಂತ. ಇದರಿಂದ ಇವನು ಯಾವಾಗ್ಲೂ ಟ್ರೀಟ್ಮೆಂಟ್ ತಗೊಂತಾ ಇರ್ತಾನಲ್ವಾ, ಡಾಕ್ಟರ್ ಇರೋ ಒಂದು ಪ್ಲೇಸ್ ಹತ್ರ ಬಂದು ನೋಡಿದ್ರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ, ಅದು ಹಾಸ್ಪಿಟಲ್ಲೇ ಅಲ್ಲ. ನಂತರ ಇವನು ಮನೆಯಲ್ಲಿರೋ ಒಂದು ಡಾಗ್ ಬೊಂಬೆಯಲ್ಲಿ ಅಮೌಂಟ್ ನ ಬಜ್ಜಿಕ್ಕೆ ಇರ್ತಾನಲ್ವಾ, ಅದರ ಹತ್ರ ಬಂದು ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಅಮೌಂಟ್ ಇರೋದಿಲ್ಲ. ಅದನ್ನ ನೋಡ್ತಿರುವಾಗ್ಲೇ ಇವನ್ಗೆ ಒಂದು ಡೌಟ್ ಬರುತ್ತೆ, ಈ ಡಾಕ್ಟರ್ಗೇನೋ ಅವನಿಗೆ ಬೇಕಾಗಿರೋ ಒಂದು ಅಮೌಂಟ್ ನ ಎಲ್ಲ ಎತ್ಕೊಂಡ್ಬಿಟ್ಟು ನನ್ನ ಮಗಳನ್ನ ಮೋಸ ಮಾಡಿ ಸಾಯಿಸಾಕ್ಬಿಟ್ಟಿದ್ದಾನ ಅನ್ನೋ ಒಂದು ಡೌಟ್ ಇಂದ ಇವನು ತನ್ನ ಹೆಂಡತಿ ಹಾಗೆ ಮಗಳನ್ನ ಮೀಟ್ ಆಗೋದಕ್ಕಂತ ಮನೆ ಹತ್ರಕ್ಕೆ ಬಂದು ಹೆಂಡತಿ ಹತ್ರ ಕೇಳ್ತಾನೆ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹೆಂಡತಿ ಮಗಳೆಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಅದೇನ್ ಈ ತರ ಮಾತಾಡ್ತಾ ಇದೀಯಾ, ನನಗೆ ಮಗಳಿದ್ದಾಳೆ ಅಲ್ವಾ, ನನ್ ಮಗಳು ಇವಾಗ ಎಲ್ಲಿದ್ದಾಳೆ, ನಾನು ಅವಳನ್ನ ನೋಡ್ಲೇಬೇಕು ಅಂತ ಹೀರೋ ಅನ್ನೋದ್ರಿಂದ ಆವಾಗ ಹೆಂಡತಿ ಅಂತಾಳೆ, ನೋಡಪ್ಪ ನೀನ್ ನನ್ನನ್ನ ಬಿಟ್ಟಾಕ್ತಿರೋ ಒಂದು ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ಕರೆಕ್ಟೇ, ಬಟ್ ನಾನು ಅಬೋಷನ್ ಮಾಡಿಸ್ಕೊಂಡಿದ್ದೀನಿ, ನನಗೆ ಯಾವ ಮಗಳು ಹುಟ್ಟೇ ಇಲ್ಲ ಅಂತ ಹೇಳಿದಾಗ್ಲೇ ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಇವನ ಬೆಸ್ಟ್ ಫ್ರೆಂಡೇ ಇವನನ್ನ ಮೋಸ ಮಾಡಿದ್ದಾನೆ. ಡಾಕ್ಟರ್ ಸೆಟಪ್ ಆಗಿರ್ಬೋದು, ಮಗಳಾಗಿರ್ಬೋದು, ಎಲ್ಲಾನು ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತಾನೆ. ಯಾಕಪ್ಪ ಅಂದ್ರೆ ಇವನ ಹತ್ರ ತುಂಬಾ ಅಮೌಂಟ್ ಇರುತ್ತಲ್ವಾ, ಇವನ ಹತ್ರ ಇರುವಂತಹ ಅಮೌಂಟ್ ನಾನು ಕಲ್ತನ ಮಾಡಿದ್ರೆ ಸಾಕು, ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಹೋಗ್ಬಿಡ್ತೀನಿ ಅಂತ ಹೇಳಿ ಇವನ ಬೆಸ್ಟ್ ಫ್ರೆಂಡೇ ಇವನನ್ನ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಇವನು ಹೊಟ್ಟೆ ಒಡೆದೋಗೋ ರೀತಿಯಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂತಾನೆ. ಕಟ್ ಮಾಡಿದ್ರೆ 1 ಇಯರ್ ಆದ್ಮೇಲೆ ಸೀನ್ ಓಪನ್ ಆಗುತ್ತೆ. ಹೀರೋ ಇವೆಲ್ಲ ಬಿಟ್ಟಾಕ್ಬಿಟ್ಟು ಒಂದು ಕಾರ್ಪೆಟ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಆವಾಗ ಒಬ್ಬ ಹುಡುಗ ಇವನ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಕಾರ್ಪೆಟ್ ಬೇಕು ಅಂತ ಕೇಳಿದಕ್ಕೆ ಯಾವ ಕಲರ್ ಅಲ್ಲಿ ಬೇಕು, ಯಾವ ಟೈಪ್ ಅಲ್ಲಿ ನಿಮ್ಗೆ ಬೇಕು ಅಂದ್ರೆ ಅದನ್ನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಮಾತಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಗರ್ಲ್ ಫ್ರೆಂಡ್ ಗೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಅವರೇ ನಿಮ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗರ್ಲ್ ಫ್ರೆಂಡ್ ನ ಕರೀತಾನೆ. ಅವಳು ಬೇರೆ ಯಾರು ಅಲ್ಲ, ಹೀರೋಗೆ ಮಗಳಾಗಿ ನಟನೆ ಮಾಡೋದಕ್ಕೆ ಬಂದಿರ್ತಾಳೆ ಅಲ್ವಾ, ಅವಳೇ ಇವಾಗ ಅವನ್ ಜೊತೆ ಬಂದಿರ್ತಾಳೆ. ಹೀರೋನ ನೋಡಿದ್ದೆ ಅವಳು ಕೂಡ ಟೆನ್ಷನ್ ಪಟ್ಕೊಂಡು ಭಯ ಪಟ್ಕೊಂಡು, ಸಾರಿ ಸರ್ ನಿಮ್ ಫ್ರೆಂಡ್ ಹೇಳಿರೋದಕ್ಕೆ ನಾನು ಆತರ ಆಕ್ಟಿಂಗ್ ಮಾಡೋದೆ, ನನಗೇನು ಗೊತ್ತಿಲ್ಲ ಅಂತ ಇವನ ಹತ್ರ ಕೇಳ್ಕೊಂತಿರ್ತಾಳೆ. ಅದಕ್ಕೆ ಹೀರೋ ಇದ್ಕೊಂಡು, ನೋಡಮ್ಮ ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನೀನು ನನ್ನನ್ನ ತಂದೆಯಾಗಿ ಫೀಲ್ ಆಗದೆ ಇರ್ಬೋದು, ನಾನ್ ಮಾತ್ರ ನಿನ್ನನ್ನ ನನ್ ಮಗಳಾಗಿ ಫೀಲ್ ಆಗಿದ್ದೀನಿ, ಹುಡುಗ ಚೆನ್ನಾಗಿದ್ದಾನೆ, ಅವನನ್ನ ಮದುವೆ ಮಾಡ್ಕೊಂಡು ಹ್ಯಾಪಿ ಆಗಿರು ಅಂತ ಹೇಳಿ ಅವಳನ್ನ ಬಿಟ್ಟಾಕ್ಬಿಡ್ತಾನೆ. ಇದರಿಂದ ಇವಳು ಕೂಡ ತುಂಬಾ ಖುಷಿ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಹೀರೋ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಇವನ ಮನೆಯಲ್ಲಿ ಹೆಂಡತಿ ವೈಟ್ ಮಾಡ್ತಿರ್ತಾಳೆ. ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಹುಡುಗಿ ವರ್ಕ್ ಮಾಡ್ತಿರ್ತಾಳೆ ನೋಡಿ, ಅದೇ ಹುಡುಗಿನ ಇವನು ಮದುವೆ ಮಾಡ್ಕೊಂಡಿರ್ತಾನೆ. ಇನ್ನೊಂದು ಹೈಲೈಟ್ ವಿಷಯ ಏನಪ್ಪಾ ಅಂದ್ರೆ ಇವನ ಹೆಂಡತಿ ಇವಾಗ ಪ್ರೆಗ್ನೆಂಟ್, ಇವನು ತಂದೆ ಆಗ್ತಿರೋದ್ರಿಂದ ಇವನು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಇರೋ ತರ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.